ಹಾಯ್ ಗೆಳೆಯರೆ, ನಿಮಗೆ CDL ಚೆಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಬಾಸ್, ಇವತ್ ನಾವು ಮಾತಾಡ್ತಾ ಇರೋದು ಸಣ್ಣ ಪುಟ್ಟ ಕಳ್ಳರ ಬಗ್ಗೆ ಅಲ್ಲ, ಸೈಲೆಂಟ್ ಆಗಿ ಬಂದು ಮೈಂಡ್ ಗೆ ಮಾಡೋ ಕಿಲಾಡಿಗಳ ಬಗ್ಗೆ. ಪಾರ್ಟ್ 1 ಅಂಡ್ ಪಾರ್ಟ್ 2 ಅಲ್ಲಿ ನಮ್ಮ ಡಿಟೆಕ್ಟಿವ್ ಜೋಡಿ ಬ್ಯಾಂಕಾಕ್ ಮತ್ತೆ ಅಮೆರಿಕಾದಲ್ಲಿ ಅಲ್ಲಾಡಿಸಿ ಬಂದಿದ್ರು. ಆದ್ರೆ ಇವತ್ತು ಅವರು ಕಾಲ್ ಇಟ್ಟಿರೋದು ಟೋಕಿಯೋಗೆ. ಇಲ್ಲಿರುವ ಸವಾಲುಗಳು ಮೈ ಜುಮ್ ಅನ್ಸುತ್ತೆ. ಒಂದ್ ಕಡೆ ಜಗತ್ತಿನ ಡೇಂಜರಸ್ ಅಂಡರ್ ವರ್ಲ್ಡ್ ಗ್ಯಾಂಗ್ ಲೀಡರ್ ಒಂದು ಲಾಕ್ಡ್ ರೂಮ್ ನಲ್ಲಿ ಕೊಲೆ ಆಗೋರೆ. ಕೊಲೆ ಮಾಡಿದ್ದು ಯಾರು, ಹೆಂಗೆ, ಯಾಕೆ ಅನ್ನೋದೇ ಟ್ವಿಸ್ಟ್. ಇದ್ರೊಳಗೆ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಆ ಕೊಲೆಗಾರ ಇರೋದು ಒಂದು ರೂಮ್ ನ ಒಳಗೆ. ಆ ರೂಮ್ ನಿಂದ ಹೊರಬರಕ್ಕೆ ಒಂದೇ ದಾರಿ, ಅಲ್ಲಿ ಮೈಯನ್ನೇ ನಡಗಿಸುವಂತಹ ಸೆಕ್ಯೂರಿಟಿ ಇದೆ. ಹಂಗಿದ್ರು ಅವನು ಮಾಯವಾಗಿದ್ ಹೇಗೆ? ಇದೆಲ್ಲ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಆ ಕ್ಯೂ ಅನ್ನೋ ಸೀಕ್ರೆಟ್ ಡಿಟೆಕ್ಟಿವ್ ಯಾರು ಅನ್ನೋದೇ ಈ ಕಥೆಯ ಅಸಲಿ ಟ್ವಿಸ್ಟ್. ಈ ಸಾರಿ ಆಟ ರಗರಾಗಿರುತ್ತೆ, ಮ್ಯಾಟರ್ ಸೀರಿಯಸ್ ಇದೆ. ಯಾರೆಲ್ಲ ಪಾರ್ಟ್ 3 ಗಾಗಿ ಕಾಯ್ತಾ ಇದ್ರೋ ಈಗಲೇ ಒಂದು ಲೈಕ್ ಕೊಡಿ, ಹಂಗೆ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯರೆ. ಬನ್ನಿ ಈ ಕಿರಾತಕ ಇನ್ವೆಸ್ಟಿಗೇಷನ್ ನ ಶುರು ಮಾಡೋಣ. ಹಂಗೂ ಪಾರ್ಟ್ 1 ಅಂಡ್ 2 ನೋಡಿಲ್ಲ ಅಂದ್ರೆ ಅದು ಕೂಡ ನಮ್ಮ ಚಾನೆಲ್ ನಲ್ಲೇ ಇದೆ. ಮೇಲೆ ಐ ಕಾರ್ಡ್ ಅಂಡ್ ಡಿಸ್ಕ್ರಿಪ್ಷನ್ ನಲ್ಲಿ ಅದರ ಲಿಂಕ್ ಕೊಡ್ತೀನಿ, ಹೋಗಿ ನೋಡ್ಕೊ ಬನ್ನಿ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಆಸ್ ಯೂಶುವಲ್ ನಮ್ಮ ಹೀರೋ ಅಂಡ್ ಅವರ ಅಂಕಲ್ ನ ತೋರಿಸ್ತಾರೆ. ಇವರು ಜಪಾನ್ ನ ಟೋಕಿಯೋಗೆ ಬಂದವ್ರೆ. ನಾವು ಹೋದ ಪಾರ್ಟ್ ನಲ್ಲೇ ಜಪಾನ್ ಅವನ್ನ ನೋಡಿದ್ವಲ್ಲ, ಅದೇ ಆ ಡಿಟೆಕ್ಟಿವ್ ಆಪ್ ನಲ್ಲಿ ಹೀರೋನ ನೆಕ್ಸ್ಟ್ ರ್ಯಾಂಕಿಂಗ್ ಅಲ್ಲಿ ಇರೋನು. ಅವನು ಒಂದು ಕೇಸ್ ನ ಸಾಲ್ವ್ ಮಾಡ್ಲಿಕ್ಕೆ ಇವರಿಬ್ರನ್ನು ಟೋಕಿಯೋಗೆ ಕರೆಸವನೆ. ಹೀರೋ ಏರ್ಪೋರ್ಟ್ ನೊಳಗೆ ಎಂಟ್ರಿ ಆದಾಗ್ಲೇ ಹೀರೋನ ಡಿಟೆಕ್ಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲೊಬ್ಬ ನ್ಯೂಸ್ ಪೇಪರ್ ಓದ್ತಾವನೆ, ಬಟ್ ಅವನು ಓದ್ತಾ ಇರೋ ಪೇಪರ್ 3 ದಿನಗಳ ಮುಂಚಿನ ಪೇಪರ್. ಇನ್ನೊಬ್ಬ ಕ್ಲೀನರ್ ಆಗಿ ಕೆಲಸ ಮಾಡ್ತಾನೆ, ಬಟ್ ಅವನ ಡ್ರೆಸ್ ಅವನಿಗೆ ಸೆಟ್ಟೇ ಆಗ್ತಾ ಇಲ್ಲ. ಇನ್ನಿಬ್ರು ಕ್ಯಾಶುಯಲ್ ಆಗಿ ನಿಂತ್ಕೊಂಡು ಹೀರೋನ ವಾಚ್ ಮಾಡ್ತಾವ್ರೆ. ಓಹೋ, ಇದೆ ಇಲ್ಲೊಂದು ಸಮಸ್ಯೆ ಇದೆ ಅಂತ ಹೀರೋ ಯೋಚಿಸ್ತಾ ಇದ್ರೆ, ಹಂಗೆ ಅಸೆಂಬಲ್ ಆದ 50 ಜನ ಗ್ಯಾಂಗ್ ಒಂದು ಹೀರೋ ಅಂಡ್ ಟೀಮ್ ನ ಅಟ್ಯಾಕ್ ಮಾಡೋಕೆ ಬಂದ್ರೆ, ಬಟ್ ಜಪಾನ್ ಅವನ್ ಮಾತ್ರ ಕೂಲ್ ಆಗವನೆ. ಅದಂಗೆ ಅಂತ ನೋಡ್ತಾ ಇದ್ರೆ, ನಾವು ಡಿಸೇಬಲ್ ಮಾಡೋ ಡಾನ್ ನ ಗ್ಯಾಂಗ್ ನವರು ಅಂತ ಹೀರೋ ಅಂಡ್ ಟೀಮ್ ನ ಅಟ್ಯಾಕ್ ಮಾಡೋಕ್ ಬಂದವ್ರನ್ನ ಈ ಡಾನ್ ನ ಟೀಮ್ ಅವರು ಕಾಪಾಡ್ತಾರೆ. ಒಂದ್ ಕಡೆ ಇವ್ರನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾವ್ರೆ, ಇನ್ನೊಂದ್ ಕಡೆ ತಡಿತಾವ್ರೆ. ಹಂಗೆ ಇದನ್ನೆಲ್ಲ ಕೂಲ್ ಆಗಿ ನೋಡ್ಕೊಂಡು ಹೀರೋ ಅಂಡ್ ಟೀಮ್ ಟ್ರೈನ್ ಅನ್ನ ಹತ್ತಾರೆ. ಇಲ್ಲಿ ಇನ್ನೊಬ್ಬರನ್ನ ಇಂಟ್ರೋ ಕೊಡ್ತಾರೆ. ಯಾರಂತ ನೋಡಿದ್ರಲ್ಲ, ನಮ್ಮ ಟೋನಿ ಜಾ. ಅಡಡಡ, ಇವ್ರನ್ನ ಸುಮಾರು ಮೂವಿಲ್ ನೋಡಿದೀವಿ. ಅವ್ರು ಈ ಟ್ರೈನ್ ಅಲ್ಲಿ ಕುಂತವ್ರೆ ಅಂತ ನಾವು ನೋಡ್ತಾ ಇದ್ರೆ, ಇನ್ನೊಂದೇನಂದ್ರೆ ಹೀರೋ ಇರೋ ಆ ಕ್ರೈಮ್ ಮಾಸ್ಟರ್ ಆಪ್ ನಲ್ಲಿ ಇವರು 9ನೇ ರ್ಯಾಂಕ್ ನಲ್ಲಿ ಅವ್ರೆ. ಅವರು ಆಪ್ ನಲ್ಲಿ 9ನೇ ರ್ಯಾಂಕ್ ನಲ್ಲಿ ಇದ್ರು, ಅವರ ಸ್ವಂತ ಊರಾದ ಥೈಲ್ಯಾಂಡ್ ನಲ್ಲಿ ಅಣ್ಣನೇ ಗಿಲ್ಲಿ. ಈಗ ಹೀರೋನ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡಕ್ ಬಂದವರಲ್ಲ, ಆ ಗ್ಯಾಂಗ್ ಗೆ ಇವರು ಸೇರವ್ರೆ. ಸೊ ಟೋನಿ ಜಾ ಹೀರೋ ಕಡೆ ಬರ್ತಾ ಇದ್ರೆ, ಅಲ್ಲೂ ಆಪೋಸಿಟ್ ನ 4 ಜನ ಅವರನ್ನ ಲಾಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನಾ? ಜಾನ ಮುಟ್ಟೋಕ್ ಬಂದವ್ರನ್ನೆಲ್ಲ ಮೋಷನ್ ಹೋಗೋ ರೇಂಜ್ ಗೆ ಹೊಳೆದು, ಇದೆಲ್ಲ ನನಗೆ ಸರ್ವ ಸಾಧಾರಣನಪ್ಪ ಅನ್ನೋ ರೇಂಜ್ ಅಲ್ಲಿ ನಿಂತಿ ಹೀರೋ ಅಂಡ್ ಟೀಮ್ ನ ನೋಡಿದ್ರೆ, ಇಲ್ಲಿ ಅಂಕಲ್ ಕೊಡ್ತಾರ ನೋಡಿ ಒಂದು ಪರ್ಫಾರ್ಮೆನ್ಸ್ ನ. ಜಾನೆ ಜರ್ ಕೊಡಿತಾನೆ ಅಂದ್ರೆ ಲೆಕ್ಕ ಕಡೆ. ಯಾರ್ ಸ್ವಾಮಿ ಇವನು, ಇದ್ಯಾವ ವಿದ್ಯೆ ತೋರಿಸ್ತಾವನೆ ಅಂತ ಗೊತ್ತಿಲ್ಲದೆ ಎಲ್ರು ನೋಡ್ತಾ ಇದ್ರೆ, ಸೇಮ್ ಟೈಮ್ ಗೆ ಆ ಟ್ರೈನ್ ಕರೆಕ್ಟ್ ಆಗಿ ಒಂದು ಸ್ಟೇಷನ್ ನಲ್ಲಿ ನಿಲ್ಲುತ್ತೆ. ಇದೇ ಚಾನ್ಸ್ ಅಂತ ಡೋರ್ ಮುಚ್ಚೋ ಟೈಮ್ ಗೆ 300 ಜನ ಹೊರಗೆ ಬಂದ್ಬಿಡ್ತಾರೆ. ಜಾ ಟ್ರೈನ್ ಒಳಗೆ ಸಿಕ್ಕೋಗ್ತಾರೆ. ಅಲ್ಲಿಂದ ಹೊರ ಬಂದ ಮೇಲೆ ಮಾವ ಕೇಳ್ತಾರೆ, ಯಾರು ಇವರೆಲ್ಲ, ಇಲ್ಲೇನ್ ನಡೀತಾ ಇದೆ ಅಂತ ಜಪಾನ್ ನವ್ನ ಕೇಳಿದ್ರೆ, ಇದಕ್ಕೆ ಹೀರೋ ಆನ್ಸರ್ ಮಾಡ್ತಾರೆ, ಈ ಊರ್ನಲ್ಲಿ ಟೋಟಲ್ 2 ದೊಡ್ಡ ಗ್ಯಾಂಗ್ ಇದೆ, ಅದಕ್ಕೆ ಅದರ ಲೀಡರ್ ಇದ್ದಾರೆ. ಒಬ್ಬನ್ನ ಡಾನ್ ಅಂತ ಇಟ್ಕೊಳ್ಳೋಣ, ಇನ್ನೊಬ್ಬನ ಗ್ಯಾಂಗ್ ಲೀಡರ್ ಅಂತ ಇಟ್ಕೊಳ್ಳೋಣ. ಸ್ವಲ್ಪ ದಿನಗಳ ಮುಂಚೆ ಡಾನು ಗ್ಯಾಂಗ್ ಲೀಡರ್ ನ ಕೊಲೆ ಮಾಡ್ದಂತ ಊರಲ್ಲೆಲ್ಲ ಪ್ರಾಬ್ಲಮ್ ನಡೀತಾ ಇದೆ. ಇದರಿಂದಾನೆ ಆ ಡಾನ್ ಜಪಾನ್ ನವನ ಮೂಲಕ ಹೀರೋ ಅಂಡ್ ಮಾವನ್ನ ಕರ್ಸೋರೆ. ಈ ಮ್ಯಾಟರ್ ಎಲ್ಲ ಹೀರೋಗೆ ಹೆಂಗ್ ಗೊತ್ತು ಅಂತ ನೋಡಿದ್ರೆ, ಹೀರೋ ಏರೋಪ್ಲೇನ್ ನಲ್ಲಿ ಬರ್ಬೇಕಾದ್ರೇನೆ ಆ ಕ್ಯೂ ಅಂತವನಲ್ಲ, ಹೊದ್ದ ಪಾರ್ಟ್ ನಲ್ಲಿ ನೋಡಿದ್ವಲ್ಲ ಕ್ರೈಮ್ ಮಾಸ್ಟರ್ ಆಪ್ ನಲ್ಲಿ ಪರ್ಸನಲ್ ಇದ್ದಾನಲ್ಲ, ಅವರು ಈ ಆಪ್ ನಲ್ಲಿ ಈ ಕೇಸ್ ನ ಡೀಟೇಲ್ಸ್ ನೆಲ್ಲ ಹಾಕವ್ರೆ. ಇದನ್ನೆಲ್ಲ ಹೇಳಿದ ಹೀರೋ ನೆಕ್ಸ್ಟ್ ಡಾನ್ ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಡಾನ್ ನ ಆಳುಗಳು ಕಿರಾತಕರ ಲುಕ್ ನಲ್ಲಿ ಆಯಿಲ್ ಬಾತ್ ಅನ್ನ ತಗೊಂತವ್ರೆ. ಹೀರೋ ಅಂಡ್ ಮಾವ ಒಳಗೋದ್ರೆ ಇವರ ಬಟ್ಟೆನು ತೆಗೆದು ಕಿವಿಲಿ ಹಾಕೊಳ್ಳೋಕೆ ಒಂದು ಡಿವೈಸ್ ಅನ್ನ ಕೊಡ್ತಾರೆ. ಬಿಕಾಸ್ ಹೀರೋ ಅಂಡ್ ಮಾವ ಚೈನೀಸ್ ಅಲ್ಲ, ಸೊ ಇವರ ಚೈನೀಸ್ ಮಾತಾಡೋದು, ಆದ್ರೆ ಡಾನ್ ಜಪಾನ್ ಅವನಲ್ಲ, ಚೈನೀಸ್ ಮಾತಾಡೋಕೆ ಅವನ್ಗೆ ಬರೋದಿಲ್ಲ. ಅದ್ರಿಂದಾನೆ ಈ ಡಿವೈಸ್ ಅನ್ನ ಮಾತಾಡೋ ಇಬ್ರು ಕಿವಿಲಿ ಇಟ್ಕೊಂಡ್ರೆ, ಒಬ್ರು ಮಾತಾಡೋದು ಇನ್ನೊಬ್ರಿಗೆ ಅದರ ಲ್ಯಾಂಗ್ವೇಜ್ ಅಲ್ಲೇ ಕನ್ವರ್ಟ್ ಆಗಿ ಕೇಳಿಸುತ್ತೆ. ಅದಕ್ಕೆ ಈ ಡಿವೈಸ್ ನ ಕಿವಿಲಿ ಇಟ್ಕೊಂಡು ನೀರೊಳಗೆ ಇಳಿದು ಡಾನ್ ಅಂಡ್ ಹೀರೋ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಡಾನ್ ಹೇಳ್ಬಿಡ್ತಾರೆ, ನಾನು 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಹೇಳ್ತೀನಿ, ಆ 3 ಪ್ರಶ್ನೆ ಏನ್ ಕೇಳ್ಬೇಕು ಅಂತ
ನೀವೇ ಡಿಸೈಡ್ ಮಾಡಿ ಅಂತಂದ್ರೆ, ಈ ಅವಸರಕ್ಕೆ ಹುಟ್ಟಿರೋ ಆಕ್ಟೋಪಸ್ ತರ ಅವನಲ್ಲ ಮಾವ, ಅವನು ಯೂಸ್ ಇಲ್ದಿರೋ 2 ಪ್ರಶ್ನೆನ ಕೇಳ್ಬಿಡ್ತಾನೆ. ಆಗ ಹೀರೋ ಅವರನ್ನ ಆಫ್ ಮಾಡಿ, ಅವತ್ತು ನೈಟ್ ಏನ್ ನಡೀತು ಅಂತ ನನಗೆ ಕ್ಲಿಯರ್ ಆಗಿ ಹೇಳಿ ಅಂತ ಡಾನ್ ನ ಕೇಳಿದ್ರೆ, ಆಗ ಡಾನ್ ಆ ಕೊಲೆ ನಡೆದ ನೈಟ್ ಏನ್ ನಡೀತು ಅಂತ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಡಾನ್ ಅಂಡ್ ಗ್ಯಾಂಗ್ ಲೀಡರ್ ಇವರಿಬ್ರು ಯಾವಾಗ್ಲೂ ಎಲ್ಲಾ ಮ್ಯಾಟರ್ಗೂ ಜಗಳ ಆಡ್ತಾ ಇರ್ತಾರೆ. ಸೊ ಒಂದು ವಿಷಯದಲ್ಲಾದ್ರೂ ಕಾಂಪ್ರಮೈಸ್ ಆಗೋಣ ಅಂತ ಕೆರೆ ಮಧ್ಯದಲ್ಲಿರೋ ಒಂದು ಚಿಕ್ಕ ಮನೆಯೊಳಗೆ ಮೀಟಿಂಗ್ ನ ಅರೇಂಜ್ ಮಾಡ್ತಾರೆ. ಆ ಮನೆಯೊಳಗೆ ಹೋಗೋಕೆ ಮುಂಚೆನೆ ಡಾನ್ ಅವನ ಹತ್ರ ಇದ್ದ ವೆಪನ್ ನ ಹೊರಗಿರೋ ಅವರ ಆಳ್ಗಳ ಹತ್ರ ಕೊಡ್ತಾರೆ. ನೆಕ್ಸ್ಟ್ ಇವರಿಬ್ರು ಆ ರೂಮ್ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿದ್ದು ಒಬ್ಳು ವೈಟ್ರಸ್ ಅಂಡ್ ಗ್ಯಾಂಗ್ ಲೀಡರ್ ನ ಸೆಕ್ರೆಟರಿ ಮಾತ್ರ. ಒಳಗೆ ಟೀ ಕೊಟ್ಟ ಮೇಲೆ ಈ 2 ಲೇಡೀಸ್ ಕೂಡ ಹೊರಗೆ ಬರ್ತಾರೆ. ಆಗ ರೂಮ್ ಒಳಗೆ ಇರೋದು ಡಾನ್ ಅಂಡ್ ಗ್ಯಾಂಗ್ ಲೀಡರ್ ಇಬ್ರೇ. ಅವರು ಕೊಟ್ಟಿದ್ದ ಟೀ ನ ಕುಡಿದ್ಮೇಲೆ ಡಾನ್ ಗೆ ಪ್ರಜ್ಞೆ ತಪ್ಪಂಗಾಗಿ ಅವರು ಬೀಳ್ತಾರೆ. ಆಮೇಲೆ ಎಚ್ಚರ ಆಗಿ ನೋಡಿದ್ರೆ ಅಲ್ಲಿ ತುಂಬಾ ಗ್ಲಾಸ್ ಪೀಸ್ ಬಿದ್ದಿದೆ. ಅದ್ರಲ್ಲೂ ಡಾನ್ ನ ಕೈಯಲ್ಲೊಂದು ಕನ್ನಡಿ ತುಂಡಿದೆ. ಇದಂಗ್ ಬಂತು ಅಂತ ಡಾನ್ ನೋಡ್ತಾ ಇದ್ರೆ ಗ್ಯಾಂಗ್ ಲೀಡರ್ ನ ಯಾರೋ ಚಿಚ್ಚಿ ಸಾಯಿಸವ್ರೆ. ಸೆಕ್ರೆಟರಿ ಅಂಡ್ ಟೀಮ್ ಎಲ್ಲ ಒಳಗ್ ಬಂದವ್ರೆ. ಪ್ರಜ್ಞೆ ಇಲ್ದಿದ್ರಿಂದ ನನಗೇನ್ ನಡೀತು ಅಂತ ತಿಳಿಲೇ ಇಲ್ಲ ಅಂತ ಡಾನ್ ಕ್ಲಿಯರ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಹೀರೋ ಆ ಇನ್ಸಿಡೆಂಟ್ ದಿನ ಹೊರಗಿದ್ದ ಡಾನ್ ನ ಆಳ್ಗಳನ್ನ ವಿಚಾರಿಸಿದ್ರೆ, ಡಾನು ಗ್ಯಾಂಗ್ ಲೀಡರ್ ಇಬ್ರು ಒಳಗೆ ಇದ್ದಾಗ ಫಸ್ಟ್ ಗ್ಲಾಸ್ ಹೊಡೆದ ಸೌಂಡ್ ಬರುತ್ತೆ. ಅದು ಹೊರಗಿದ್ದ ಇವ್ರಿಗೂ ಕೇಳ್ಸೈತೆ. ಆಕ್ಸಿಡೆಂಟ್ ನಲ್ಲಿ ಯಾವ್ದೋ ಕನ್ನಡಿ ಹೊಡೆದಿರ್ಬೇಕು ಅಂತ ಇವರು ತಿಳ್ಕೊಂಡವ್ರೆ. ನೆಕ್ಸ್ಟ್ 1 or 2 minutes ನಲ್ಲೇ ಒಳಗೆ ಗ್ಯಾಂಗ್ ಲೀಡರ್ ನನ್ನ ಕಾಪಾಡಿ ಅಂತ ಕೂಗಾಡೋನೆ. ಸೊ ಬಾಗಿಲು ಮುರಿದು ಎಲ್ರು ಒಳಗೋಗವ್ರೆ. ಸ್ಟಾರ್ಟಿಂಗ್ ನಲ್ಲಿ ಒಳಗೋಗಿದ್ದು ಆ ಗ್ಯಾಂಗ್ ಲೀಡರ್ ನ ಸೆಕ್ರೆಟರಿ. ಮಿಕ್ಕಿದ್ನೆಲ್ಲ ಡಾನೇ ಹೇಳಿದ್ರಲ್ಲ. ನೆಕ್ಸ್ಟ್ ಹೀರೋಗೆ ಆ ಜಪಾನ್ ನವನು 2 CCTV ಫುಟೇಜ್ ನ ತೋರಿಸ್ತಾನೆ. ಒಂದು ಲೀಡರ್ ನ ಕನ್ನಡಿಯಿಂದ ಚುಚ್ಚಿದ ಮೇಲೆ ಇಲ್ಲಿಂದ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗೋ ಫುಟೇಜ್, ಇನ್ನೊಂದು ಹಾಸ್ಪಿಟಲ್ ಒಳಗೆ ಗ್ಯಾಂಗ್ ಲೀಡರ್ ನ ಕರ್ಕೊಂಡು ಹೋಗೋ ಫುಟೇಜ್. ಟೋಟಲಿ 2 ಫುಟೇಜ್ ನ ನೋಡಿದ್ಮೇಲೆ ಹೀರೋಗೆ ಎಲ್ಲ ತಿಳಿಯುತ್ತೆ. ಸೊ ಈ ಕೇಸ್ ನ ನೀನ್ ತಗೊಂತೀಯಾ, ಆ ರಿಯಲ್ ಕೊಲೆಗಾರನ ಕಂಡಿಡಿತೀಯಾ ಅಂತ ಡಾನ್ ಕೇಳ್ತಾರೆ. ಅದಕ್ಕೆ ಹೀರೋ ಸರಿ ಓಕೆ ತಗೊಂತೀನಿ ಅಂದ್ರೆ, ಅದ್ರಲ್ಲೂ ಒಂದು ಟ್ವಿಸ್ಟ್ ಏನಂದ್ರೆ ಇವರಿಗೆ ಕಿಲ್ಲರ್ ನ ಕಂಡಿಡಿಲಿಕ್ಕೆ ಜಾಸ್ತಿ ಏನ್ ಟೈಮ್ ಇಲ್ಲ. ಡಾನ್ ಗ್ಯಾಂಗ್ ಲೀಡರ್ ನ ಕೊಂದಿರೋದಾಗಿ ಕೇಸ್ ನ ಹಾಕವ್ರೆ. ಆ ಕೇಸ್ ಇನ್ನು 1 ವಾರದಲ್ಲಿ ಕೋರ್ಟ್ ಗೆ ಬರುತ್ತೆ. ಸೊ 1 ವಾರದ ಒಳಗೆ ಕಿಲ್ಲರ್ ನ ಕಂಡಿಡಿಲೇಬೇಕು. ಸೊ ಹೀರೋ ಮಾವ ಜಪಾನ್ ನವನು ಆ ಕೊಲೆ ನಡೆದ ಪ್ಲೇಸ್ ಗೆ ಹೋಗ್ತಾರೆ. ಆ ಕೊಲೆ ನಡೆದಾದ್ಮೇಲೆ ಅಲ್ಲಿ ತೆಗೆದ ಫೋಟೋಗಳಿಂದ ಹೀರೋ ಅವರ ಮೈಂಡ್ ನಲ್ಲೇ ಕ್ರೈಮ್ ಸೀನ್ ನ ಅನಾಲಿಸಿಸ್ ಮಾಡಿ ವಿಜುವಲ್ ಆಗಿ ಥಿಂಕ್ ಮಾಡ್ತಾರೆ. ಫಸ್ಟ್ ಇವ್ರಿಗೆ ಡೌಟ್ ಆಗಿರೋ ಮ್ಯಾಟರ್ ಏನಂದ್ರೆ, ಆ ಟೀ ನಲ್ಲೇ ಯಾವ್ದೋ ಮತ್ತು ಬರೋ ಐಟಮ್ ನ ಸೇರ್ಸಿದ್ರಿಂದಾನೆ ಡಾನ್ ಪ್ರಜ್ಞೆ ತಪ್ಪಿದ್ರು. ಅದ್ರಲ್ಲಿ ಏನ್ ಮಿಕ್ಸ್ ಮಾಡಿದ್ರು ಅಂತ ಕಂಡಿದ್ಯಾ ಅಂತ ಹೀರೋ ಅಂದ್ರೆ, ಜಪಾನ್ ನವನು CH2B ಅನ್ನೋ ಕೆಮಿಕಲ್ ಇತ್ತು ಅಂತ ಹೇಳ್ತಾನೆ. ಆಕ್ಚುಲಿ ಅದನ್ನ ಕುಡಿದ್ರೆ ಪ್ರಜ್ಞೆ ತಪ್ಪುತ್ತಂತೆ. ಇದನ್ನ ಮಿಕ್ಸ್ ಮಾಡಿರೋದು ವೈಟ್ರಸ್. ಸರಿ ಅವಳೆಲ್ಲೋದ್ಲು ಅಂತ ಹೀರೋ ಕೇಳಿದ್ರೆ, ಕೊಲೆ ನಡೆದ ನೆಕ್ಸ್ಟ್ ಡೇನೆ ವೈಟ್ರಸ್ ಅವಳ ಮನೇಲಿ ನೇಣು ಹಾಕೊಂಡು ಸೂಸೈಡ್ ಮಾಡ್ಕೊಂಡವಳೆ. ಓಕೆ ರೈಟ್. ಸರಿ ಈ ಕೆಮಿಕಲ್ ಟೀ ಕೊಡದ ಇಬ್ರು ಬಾಡಿಲೂ ಇತ್ತ ಅಂತ ಹೀರೋ ಕೇಳಿದ್ರೆ, ಆಕ್ಚುಲಿ ಈ ಕೆಮಿಕಲ್ ಬಾಡಿ ಒಳಗೋದ 6 ಗಂಟೆ ಒಳಗೆ ಚೆಕ್ ಮಾಡಿದ್ರೇನೆ ತಿಳಿಯೋದು. ಸೊ ಗ್ಯಾಂಗ್ ಲೀಡರ್ ನ ಕೂಡ್ಲೆ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿದ್ರಿಂದ ಅವರ ಬಾಡಿಲಿ ಈ ಕೆಮಿಕಲ್ ಇರೋದನ್ನ ಕಂಡಿಡ್ದವ್ರೆ. ಬಟ್ ಡಾನ್ ನ 6 ಅವರ್ ಆದ್ಮೇಲೂ ಚೆಕ್ ಮಾಡಿಲ್ಲ. ಸೊ ಅವರು ಟೀ ಕುಡಿದ್ರೋ ಇಲ್ವೋ ಅನ್ನೋದೇ ತಿಳಿಲಿಲ್ಲ. ಒಂದ್ ವೇಳೆ ಡಾನ್ ಆ ಟೀ ನ ಕುಡಿದೇನೆ ಸುಳ್ಳು ಹೇಳಿ ಇವರೇ ಕೊಲೆ ಮಾಡಿದ್ರೆ ಅಂತ ಥಿಂಕ್ ಮಾಡಿದ್ರು. ಒಂದು ವಿಷಯ ಅಡ್ಡ ಬರ್ತಾ ಇದೆ. ಅದೇನಂದ್ರೆ, ರೂಮ್ ನಲ್ಲಿದ್ದ ಕನ್ನಡಿ ಹೊಡೆದ ಚೂರಾಗಿ ಬಿದ್ದಿತ್ತಲ್ಲ, ಆದ್ರೆ ಡಾನ್ ಪ್ರಜ್ಞೆ ತಪ್ಪು ಬಿದ್ದಿದ್ದ ಕೆಳಗಡೆ ಒಂದೇ ಒಂದು ಪೀಸ್ ಕೂಡ ಇಲ್ಲ. ಬಟ್ ಗ್ಯಾಂಗ್ ಲೀಡರ್ ಬಿದ್ದಿದ್ದ ಕೆಳಗೆ ಆ ಪೀಸ್ ಗಳೆಲ್ಲ ಬಿದ್ದವೆ. ಸೊ ಇದನ್ನೆಲ್ಲ ನೋಡಿದ್ರೆ ಕನ್ನಡಿ ಹೊಡೆಯೋಕೆ ಮುಂಚೆನೆ ಡಾನ್ ಪ್ರಜ್ಞೆ ತಪ್ಪಿ ಬಿದ್ದವ್ರೆ. ಆ ಕನ್ನಡಿ ಹೊಡೆದೋದ್ಮೇಲೆನೆ ಗ್ಯಾಂಗ್ ಲೀಡರ್ ಪ್ರಜ್ಞೆ ತಪ್ಪಿ ಬಿದ್ದವ್ರೆ. ಸೊ ಗ್ಯಾಂಗ್ ಲೀಡರ್ ಬೀಳೋಕೆ ಮುಂಚೆನೆ ಡಾನ್ ಪ್ರಜ್ಞೆ ತಪ್ಪಿ ಬಿದ್ದಿದ್ರಿಂದ ಈ ಕೊಲೆನ ಡಾನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಹೆಂಗೆ ಕೊಲೆ ಆಯ್ತು ಅಂತ ಹೀರೋ ಯೋಚಿಸ್ತಾ ಇದ್ರೆ, ಆಗ್ಲೇ ಅಲ್ಲಿರೋ ಟೇಬಲ್ ಮೇಲೆ ಬಾಟಲ್ ಒಂದಿರೋದನ್ನ ನೋಡ್ತಾರೆ. ಆ ಕೊಲೆ ನಡೆದಾದ್ಮೇಲೆ ಈ ಪ್ಲೇಸ್ ನಲ್ಲಿ ಫೋಟೋಸ್ ಎಲ್ಲಾ ತೆಗ್ದಿದ್ರಲ್ಲ, ಆ ಫೋಟೋಸ್ ಅಲ್ಲಿ ಈ ಬಾಟಲ್ ಕೂಡ ಇದೆ. ಈ ಬಾಟಲ್ ಬಿದ್ದಿರೋ ಪೊಸಿಷನ್ ನೋಡಿದ್ರೆ ಡಾನ್ ನ ಕೈಲಿಂದಾನೇ ಈ ಬಾಟಲ್ ಉರುಳೋಗಿದೆ. ಅದಲ್ಲದೆ ಹೀರೋ ಡಾನ್ ಹತ್ರ ಮಾತಾಡ್ಬೇಕಾದ್ರೆ ಅವರ ಲೆಫ್ಟ್ ಹ್ಯಾಂಡ್ ನಲ್ಲಿ ಉಂಗ್ರ ಇರೋದನ್ನ ನೋಡಿರ್ತಾರೆ. ಸೊ ಆ ಉಂಗ್ರದಿಂದಾದ ಚಿಕ್ಕ ಚಿಕ್ಕ ಸ್ಕ್ರಾಚ್ ಗಳು ಆ ಬಾಟಲ್ ಮೇಲಿದೆ. ಒಂದ್ ವೇಳೆ ಡಾನ್ ಆ ಬಾಟಲ್ ನ ತನ್ನ ಲೆಫ್ಟ್ ಹ್ಯಾಂಡ್ ಇಂದ ಗ್ಯಾಂಗ್ ಲೀಡರ್ ನ ತಲೆಗೆ ಹೊಡೆದಿರೋ ಸಾಧ್ಯತೆ ಕೂಡ ಇದೆ. ಹಂಗೆ ಹೊಡೆದಿದ್ರೆ ಗ್ಯಾಂಗ್ ಲೀಡರ್ ನ ರೈಟ್ ಸೈಡ್ ತಲೆಯಲ್ಲಿ ಯಾವ್ದಾದ್ರು ಮಾರ್ಕ್ ಇರ್ಬೇಕು. ಸೊ ಆ ತರ ಮಾರ್ಕ್ ಏನಾದ್ರೂ ಇದೆಯಾ ಅಂತ ಫಸ್ಟ್ ನೋಡೋಣ. ಆಮೇಲೆ ಈ ಬಾಟಲ್ ಎವಿಡೆನ್ಸ್ ನ ಪೊಲೀಸ್ ಅವ್ರಿಗೆ ಕೊಡೋಣ ಅಂತ ಹೀರೋ ಅಂಡ್ ಜಪಾನ್ ನವನು ಮಾತಾಡ್ತಾ ಇರ್ಬೇಕಾದ್ರೇನೆ ಮಾವ ಆ ಬಾಟಲ್ ನ ತಗೊಂಡು ಆಟ ಆಡ್ತಾವ್ರೆ. ಸೊ ಅದೇ ಟೈಮ್ಗೆ ಗ್ಯಾಂಗ್ ಲೀಡರ್ ನ ಸೆಕ್ರೆಟರಿ ಅವರ ಗ್ಯಾಂಗ್ ನ ಜೊತೆ ಅಲ್ಲಿಗೆ ಬರ್ತಾರೆ. ಇವಳನ್ನ ನೋಡಿ ಮಾವ ಫುಲ್ ಆಗಿ ಲೈನ್ ಆಗ್ತಾವ್ರೆ. ಬಿಕಾಸ್ ಈ ಮಾವಂಗೆ ಒಂದೊಂದು ಪಾರ್ಟ್ ನಲ್ಲೂ ಒಬ್ಬೊಬ್ಳು ಮೇಲೆ ಕ್ರಶ್ ಆಗುತ್ತೆ. ಸೊ ಅದೇ ತರ ಈ ಸೆಕ್ರೆಟರಿ ಹತ್ರನು ಇವರ ವಿದ್ಯೆಗಳನ್ನ ತೋರಿಸಿ ಫ್ಲರ್ಟ್
ಕಟ್ ಮಾಡಿದ್ರೆ ಮಧ್ಯ ಬಂದ ಹೀರೋ ಮಾವನ್ನ ಸೈಡ್ ಗೆ ಕಳಿಸಿ ಆ ಸೆಕ್ರೆಟರಿ ಹತ್ರ ಅವತ್ತು ನೈಟ್ ನೀವು ಹೊರಗಿದ್ರಲ್ಲ ಏನ್ ನಡೀತು ಅಂತ ಹೇಳ್ತೀರಾ ಅಂದ್ರೆ ನಾನ್ ಹೇಳೋಕೇನು ಇಲ್ಲ, ಡಾನೇ ಗ್ಯಾಂಗ್ ಲೀಡರ್ ನ ಸಾಯಿಸಿರೋದು. ಬಾಸ್ ನ ಕೊಲೆ ಮಾಡಿದ್ಮೇಲೆ ನಾವು ಒಳಗೋಗಿ ನೋಡಿದ್ವಿ, ಡಾನ್ ನ ಕೈಯಲ್ಲಿ ಆ ಕನ್ನಡಿ ಪೀಸ್ ಇತ್ತು. ಅದಾದ್ಮೇಲೆ ಬಾಸ್ ನ ಕಾರ್ ನಲ್ಲಿ ಎತ್ತಾಕೊಂಡು ಕಾಪಾಡೋಣ ಅಂತ ಕರ್ಕೊಂಡು ಹೋದ್ವಿ. ನನ್ನ ಮಡಿಲಲ್ಲೇ ನಮ್ಮ ಬಾಸ್ ಇದ್ರು, ಬಟ್ ಕಾರ್ ಅಲ್ಲಿ ಹೋಗ್ಬೇಕಾದ್ರೇನೆ ಅವರ ಜೀವ ಹೋಯ್ತು. ಅದು ಮಾತ್ರ ಅಲ್ಲದೆ ಡಾನ್ ಅವತ್ತು ನೈಟ್ ಆ ರೂಮ್ ನಲ್ಲಿ ನಾನು ವೇಟ್ರೆಸ್ ಇರ್ಬೇಕಾದ್ರೇನೆ ನನ್ನ ಶರ್ಟ್ ನ ಹಿಡಿದು ಎಳೆದಾಡಿ ನನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಅದ್ರಿಂದಾನೇ ನಮ್ಮ ಗ್ಯಾಂಗ್ ಲೀಡರ್ ನನ್ನ ಹಂಗೆ ವೇಟ್ರೆಸ್ ನ ರೂಮ್ ಇಂದ ಹೊರಗೆ ಕಳಿಸಿದ್ರು ಅಂತ ಎಲ್ಲಾ ಮ್ಯಾಟರ್ ನ ಸೆಕ್ರೆಟರಿ ಹೇಳಿದ್ರೆ, ಇದನ್ನ ಕೇಳಿ ಕೇಳಿದ ಮಾವ ಏನೋ ಅವನ ಹೆಂಡತಿನ ಯಾರೋ ಮುಟ್ಟಿದ್ರು ಅನ್ನೋ ರೇಂಜ್ ಅಲ್ಲಿ ಶಾಕ್ ಆಗಿ, ಏನೋ ಡಾನ್ ನಿನ್ನ ಶರ್ಟ್ ನ ಎಳ್ದಾಡದ್ನ ಅಂತಹ ಕಿಡಿಗೇಡಿಗ ನಾನು ಹೆಲ್ಪ್ ಮಾಡ್ತಾ ಇರೋದು, ಹಂಗೆಲ್ಲ ಮಾಡಲ್ಲ, ತಗೋ ಈ ಬಾಟಲ್ ನ, ಇದೇ ಡಾನ್ ಗ್ಯಾಂಗ್ ಲೀಡರ್ ನ ಸಾಯಿಸಿರೋದಕ್ಕೆ ಎವಿಡೆನ್ಸ್ ಅಂತ ಹೀರೋ ಕಂಡಿಡ್ದಿದ್ದ ಎವಿಡೆನ್ಸ್ ನ ಮಾವ ಸೆಕ್ರೆಟರಿಗೆ ಕೊಡ್ತಾನೆ. ಈ ಬಾಟಲ್ ನಲ್ಲಿ ಡಾನ್ ಹಾಕೊಂಡಿರೋ ಉಂಗ್ರದ ಸ್ಕ್ರಾಚ್ ಮಾರ್ಕ್ಸ್ ಇದೆ. ಇದೇ ತರ ಸತ್ತೋಗಿರೋ ಗ್ಯಾಂಗ್ ಲೀಡರ್ ನ ತಲೆಯಲ್ಲಿ ಪೆಟ್ಟಿದೆ ಅಂತ ಕಂಡಿಡಿದ್ರೆ ಆಟೋಮೆಟಿಕ್ ಅವನ್ನ ಒಳಗಾಗ್ಬೋದು ಅಂತ ಮಾವ ಹೇಳ್ತಾ ಇದ್ರೆ ಆ ಬಾಟಲ್ ನ ಟೋನಿ ಜಾ ಕಿತ್ಕೊಂತಾರೆ. ಅವರು ಕೂಡ ಆ ಸೆಕ್ರೆಟರಿ ಜೊತೆ ಮಾರು ವೇಷದಲ್ಲಿ ಬಂದವ್ರೆ. ಆ ಬಾಟಲ್ ಹಿಡ್ಕೊಂಡು ನಾನಿದನ್ನ ಪೊಲೀಸ್ ಅವ್ರಿಗೆ ಕೊಡ್ತೀನಿ ಅಂತ ಅವರು ಹೇಳ್ತಾ ಇದ್ರೆ ಅಲ್ಲಿಗೆ ಕನ್ನಡಿ ಹಾಕೊಂಡ ಪೊಲೀಸ್ ನವನು ಅವನ ಟೀಮ್ ಜೊತೆ ಬರ್ತಾನೆ. ಇವನೇ ನೋಡಿ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಾರೋ ಪೊಲೀಸ್. ಬಂದವನೇ ಟೋನಿ ಜಾ ಕೈಲಿದ್ದ ಬಾಟಲ್ ನ ಕಿತ್ಕೊಂಡು, ಈ ಎವಿಡೆನ್ಸ್ ಗೆನೆ ಕಣೋ ನಾನು ಇಷ್ಟ ದಿನ ಕಾಯ್ತಾ ಇದ್ದಿದ್ದು, ಇದು ಸಾಕು ಆ ಡಕ್ಕು ಡನ್ ನ ಹೊರಗಾಕೋಕೆ. ಹಂಗೆ ಇನ್ನೊಂದು, ಇನ್ ಮೇಲೆ ಈ ಕೇಸ್ ನಲ್ಲಿ ನೀವೇನಾದ್ರೂ ತಲೆ ಗಿಲೆ ಹಾಕಿದ್ರೆ ಅಷ್ಟೇ ಅಂತ ಎಲ್ರಿಗೂ ಆವಾಜ್ ಹಾಕಿ ಪೊಲೀಸ್ ನವನು ಎಲ್ರನ್ನ ಕಳಿಸ್ತಾನೆ. ಇದಾದ್ಮೇಲೆ ಹೀರೋ ಆ ಜಪಾನ್ ನವನು ಗ್ಯಾಂಗ್ ಲೀಡರ್ ನ ಡೆಡ್ ಬಾಡಿ ಇರೋ ಪ್ಲೇಸ್ ಗೆ ಹೋಗ್ತಾರೆ. ಮೊದಲೇ ಇವರ ಐಕ್ಯೂ ಲೆವೆಲ್ ಹೈ ಎಂಡ್ ಅಲ್ಲಿ ಇರುತ್ತೆ. ಸೊ ಗ್ಯಾಂಗ್ ಲೀಡರ್ ನ ಬಾಡಿನೆಲ್ಲ 10 ಸೆಕೆಂಡ್ ನಲ್ಲಿ ಟಾಪ್ ಟು ಬಾಟಮ್ ಅನಾಲಿಸಿಸ್ ಮಾಡಿ ಕೆಲ ವಿಷಯಗಳನ್ನ ಕಂಡಿಡ್ತಾರೆ. ಇವರು ಗೆಸ್ ಮಾಡಿದಂಗೆ ಗ್ಯಾಂಗ್ ಲೀಡರ್ ನ ತಲೆಯಲ್ಲಿ ಬಾಟಲ್ ಇಂದ ಹೊಡೆದಿರೋ ಮಾರ್ಕ್ ಇದೆ. ಅದ್ರಲ್ಲಿ ನಮ್ಮೋನ ಟ್ಯಾಲೆಂಟ್ ಏನಂದ್ರೆ ಆ ಬಾಟಲ್ ಆ ರೇಡಿಯಸ್ ನಲ್ಲಿ ಹಿಡ್ಕೊಂಡು ಈ ಹೈಟ್ ಗೆ ಹೊಡೆದ್ರೆ ಆ ತಲೆಯಲ್ಲಿ ಇಷ್ಟೇ ಗಾಯ ಆಗುತ್ತೆ ಅನ್ನೋವರೆಗೂ ಗೆಸ್ ಮಾಡಿ ಆ ಬಾಟಲ್ ನಿಂದಾನೇ ಆ ಗಾಯ ಆಗಿದೆ ಅಂತ ಕನ್ಫರ್ಮ್ ಮಾಡ್ತಾರೆ. ನೆಕ್ಸ್ಟ್ ಲೀಡರ್ ನ ಹೊಟ್ಟೆಯಲ್ಲಿ ಗ್ಲಾಸ್ ಪೀಸ್ ನಿಂದ ಚುಚ್ಚಿರೋ ಮಾರ್ಕ್ ಇರೋದನ್ನ ನೋಡ್ತಾರೆ. ಗ್ಲಾಸ್ ಪೀಸ್ ನಲ್ಲಿ ಒಬ್ಬ ಇನ್ನೊಬ್ಬನನ್ನ ಚುಚ್ಚಬೇಕಾದ್ರೆ ಅವನ ಒಳ ಕೈನಲ್ಲಿ ಹಿಡಿದು ಚುಚ್ಚೋಕೆ ಸಾಧ್ಯ. ಆ ಗ್ಲಾಸ್ ಪೀಸ್ ನ ಹಿಡ್ಕೊಂಡಿದ್ರಲ್ಲೂ 2 ಆಂಗಲ್ ಇದೆ. ಫ್ರಂಟ್ ಸೈಡ್ ಇಂದ ಚುಚ್ಚೋದು ಒಂದು ಆಂಗಲ್, ಹಂಗೆ ಬ್ಯಾಕ್ ಸೈಡ್ ನಿಂದ ಚುಚ್ಚೋದು ಇನ್ನೊಂದು ಆಂಗಲ್. ಸಪೋಸ್ ಡಾನ್ ಲೀಡರ್ ನ ಗ್ಲಾಸ್ ಪೀಸ್ ನಿಂದ ಚುಚ್ಚಿದ್ರೆ ಅವರ ಕೈಯಲ್ಲಿ ಆ ಗ್ಲಾಸ್ ಪೀಸ್ ಯಾವ ಆಂಗಲ್ ನಲ್ಲಿತ್ತು ಅಂತ ತಿಳ್ಕೋಬೇಕು. ಹಂಗೆ ಇನ್ನೊಂದು ಮ್ಯಾಟರ್ ಏನಂದ್ರೆ ಗ್ಯಾಂಗ್ ಲೀಡರ್ ನ ಕೈಯಲ್ಲಿ ಅಂದ್ರೆ ಕೈ ಭಾಗದಲ್ಲಿ ಯಾರೋ ಸೂಜಿಲಿ ಚುಚ್ಚಿರೋ ತರ ಮಾರ್ಕ್ ಇದೆ. ಸೊ ಈ ಮಾರ್ಕ್ ಹೆಂಗಾಯ್ತು ಅಂತ ಗೊತ್ತಿಲ್ಲ. ಕೊಲೆ ನಡೆದ ಟೈಮ್ ಅಲ್ಲಿ ರೂಮ್ ಒಳಗೆ ಫಸ್ಟ್ ಹೋದವ್ರು ಯಾರು? ಗ್ಯಾಂಗ್ ಲೀಡರ್ ನ ಸೆಕ್ರೆಟರಿ. ಇವಳು ಒಳಗೋಗ್ಬೇಕಾದ್ರೆ ಡಾನ್ ನ ಕೈಯಲ್ಲಿದ್ದ ಗ್ಲಾಸ್ ಪೀಸ್ ಯಾವ ಆಂಗಲ್ ನಲ್ಲಿತ್ತು ಅನ್ನೋದು, ಹಂಗೆ ಆ ಕೈಯಲ್ಲಿ ಇಂಜೆಕ್ಷನ್ ಮಾರ್ಕ್ ಹೇಗೆ ಬಂತು ಅಂತ ಇವಳು ಕೇಳಿದ್ರೆ ತಿಳಿಬಹುದು ಅಂತ ಹೀರೋ ಅಂಡ್ ಜಪಾನ್ ನವನು ನಿರ್ಧಾರ ಮಾಡ್ತಾರೆ. ಈ ಗ್ಯಾಪ್ ನಲ್ಲಿ ಪೊಲೀಸ್ ನವನು ಟೋನಿ ಜಾ ಹತ್ರದಿಂದ ಬಾಟಲ್ ನ ಕಿತ್ಕೊಂಡಿದ್ನಲ್ಲ, ಆ ಬಾಟಲ್ ನ ಎವಿಡೆನ್ಸ್ ಆಗಿ ತೋರಿಸಿ ಡಾನ್ ನ ಅರೆಸ್ಟ್ ಮಾಡ್ಬಿಡ್ತಾನೆ. ಈಗ ಟೋಟಲ್ ಡಾನ್ ನ ಆಳ್ಗಳೆಲ್ಲ ಹೀರೋ ಅಂಡ್ ಮಾವನ ಮೇಲೆ ಹೆವಿ ಗಂಡಾಗವ್ರೆ. ಸೊ ಈ ಕೇಸ್ ನ ಅರ್ಜೆಂಟ್ ಆಗಿ ಈಗ ಇವರು ಮುಗಿಸ್ಲೇಬೇಕು. ಸೊ ನೇರವಾಗಿ ಸೆಕ್ರೆಟರಿ ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಸೀನ್ ಎಲ್ಲ ರಿವರ್ಸ್. ಈ ಸೆಕ್ರೆಟರಿಯನ್ನೇ ಯಾರೋ ಕಿಡ್ನಾಪ್ ಮಾಡೋರೆ. ಬಿಕಾಸ್ ಅಲ್ಲೊಂದ್ ಕಡೆ ಬಾಟಲ್ ಬಿದ್ದಿದೆ, ಚಪ್ಪಲಿ ಒಂದ್ ಕಡೆ ಇದೆ. ಸೊ ಇದೊಂದು ಕಿಡ್ನಾಪೇ ಅಂತ ನಿರ್ಧಾರಕ್ಕೆ ಬರ್ತಾರೆ. ಆಗ ಆ ಟೋನಿ ಜಾ ಕೂಡ ಅಲ್ಲಿಗೆ ಬರ್ತಾರೆ. ಅವ್ರು ಬಂದಿದ್ದು ನೋಡಿ ಇವರೇ ಕಿಡ್ನಾಪ್ ಮಾಡಿರ್ಬೇಕು ಅಂತ ಅವರ ಮೇಲೆ ಜಗಳಕ್ಕೆ ಹೋಗ್ತಾರೆ. ಅವನು ಕೂಡ ಜಪಾನ್ ಮೇಲೆ ಗಲಾಟೆ ಮಾಡ್ತಾ ಇದ್ರೆ ಆಗ ಹೀರೋ ಒಳ ಬಂದು ಎಲ್ಲರನ್ನು ಸೈಲೆಂಟ್ ಮಾಡಿಸ್ತಾರೆ. ಯಾರ್ ಕಿಡ್ನಾಪ್ ಮಾಡೋರೆ? CCTV ಕ್ಯಾಮ್ರಾನ ನೋಡಿ ಕಂಡಿಡಿಯೋಣ ಬನ್ರೋ ಅಂತೇಳಿ CCTV ಕ್ಯಾಮ್ರಾನ ಹೋಗಿ ಚೆಕ್ ಮಾಡ್ತಾರೆ. ಅದ್ರಲ್ಲಿ ಒಬ್ಬ ಬಂದು ಸೆಕ್ರೆಟರಿನ ಎತ್ಕೊಂಡು ಹೋಗ್ತಾನೆ. ಸೊ ಅವನ ಕಾರ್ ನಂಬರ್ ಇಂದ ಅವನ್ನ ಟ್ರೇಸ್ ಔಟ್ ಮಾಡಿ ಅವನೊಬ್ಬ ಸೀರಿಯಲ್ ರೇಪಿಸ್ಟ್ ಅಂತ ತಿಳ್ಕೊಂತಾರೆ. ನೆಕ್ಸ್ಟ್ ಅವನ ಮೊಬೈಲ್ ನಂಬರ್ ನ ಕಂಡಿಡಿದು ಅವನ ಲೊಕೇಶನ್ ನ ಟ್ರ್ಯಾಕ್ ಮಾಡಿ ಆ ಲೊಕೇಶನ್ ಗೆ 4 ಜನ ಹೋಗ್ತಾರೆ. ಅಲ್ಲೊಂದು ಸ್ಕ್ರೀನ್ ನಲ್ಲಿ ಪಜಲ್ ಗೇಮ್ ತರ 4 ಕ್ವಶನ್ ನ ಕೇಳೋರೆ. ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ 3 ಚಾನ್ಸ್ ಕೂಡ ಇದೆ. ಸೊ ಫಸ್ಟ್ ಈ ಟೋನಿ ಜಾ ಅಂಡ್ ಜಪಾನ್ ನವನು ತಪ್ಪಾಗಿ ಹೇಳ್ತಾರೆ. ನೆಕ್ಸ್ಟ್ ಹೀರೋ 3ನೇ ಚಾನ್ಸ್ ಗೆ ಅಕ್ಯುರೇಟ್ ಆನ್ಸರ್ ನ ಹೇಳಿ ಫುಲ್ ಮಾರ್ಕ್ಸ್ ಅಲ್ಲಿ ಪಜಲ್ ನ ಸಾಲ್ವ್ ಮಾಡ್ತಾರೆ. ಕೂಡ್ಲೆ ಆ ಸ್ಕ್ರೀನ್ ನಲ್ಲಿ ವಿಡಿಯೋ ಒಂದು ಬರುತ್ತೆ. ಅದರಲ್ಲಿ ಸೆಕ್ರೆಟರಿನ ಯಾವ್ದೋ ಪ್ಲೇಸ್ ನಲ್ಲಿ ಕಟ್ ಹಾಕೋರೆ. ಮುಖಕ್ಕೆಲ್ಲ ಮಾಸ್ಕ್ ಹಾಕೊಂಡ ಒಬ್ಬ ಕ್ಯಾಮ್ರಾ ಮುಂದೆ ಬಂದು ಒಂದು ಮೆಸೇಜ್ ಪೋಸ್ಟರ್ ನ ಹಿಡ್ಕೊಂಡವನೆ. ಆ ಪೋಸ್ಟರ್ ನಲ್ಲಿ ಸ್ಕ್ರೀನ್ ಗೆ ಮುಂದೆ ಇರೋ 3 ಡಿಟೆಕ್ಟಿವ್ಸ್ ಆಳೆಗಳಿಗೆ 10 ಕೋಟಿ ರೆಡಿ ಮಾಡ್ಕೊಂಡು ನಾಳೆ ಬೆಳಗ್ಗೆ ನನ್ನ ಈ ಪ್ಲೇಸ್ ನಲ್ಲಿ ಬಂದು ನೋಡಿ ಅಂತ ಬರ್ದಿರುತ್ತೆ. ಸೊ ಟೋಟಲಿ ಮಾವನ್ನ ಅವನು ಲೆಕ್ಕಕ್ಕೆ ಹಿಡ್ಕೊಂಡಿಲ್ಲ. ಓನ್ಲಿ 3 ಪೀಪಲ್ಸ್ ಮಾತ್ರ ದುಡ್ಡು ರೆಡಿ ಮಾಡ್ಲಿಕ್ಕೆ ಹೇಳೋನೆ. ನೆಕ್ಸ್ಟ್ ಜಪಾನ್
ಅವನು ಆ ಊರ್ನಲ್ಲಿ ಒಬ್ಬ ಫೇಮಸ್ ಆದ ಡಿಟೆಕ್ಟಿವ್ ಅಲ್ಲ, ಆದ್ರಿಂದ ಒಳ್ಳೆ ಸಂಪಾದನೆ ಮಾಡಿ ಇಟ್ಟವನೆ. ಸೊ ಆಗಿಂದಾಗ್ಲೇ ಹೆಂಗೋ ಮಾಡಿ 30 ಕೋಟಿನ ರೆಡಿ ಮಾಡವನೆ. ಹಾಗೆ 10 ಕೋಟಿಗಳ ತರ ಬ್ಯಾಗ್ ನಲ್ಲಿ ಹಾಕೊಂಡು ಕಳೆದ ಪಾಟ್ ತರ ಯಾವುದೋ ಕೋಟ್ ಹಾಕೊಂಡು ಮಾಸ್ ಆಗಿ ನಡ್ಕೊಂಡು ಬರ್ತಾವ್ರೆ. ಆ ಸ್ಟ್ರೀಟ್ ನಲ್ಲೆಲ್ಲ ಹಬ್ಬ ನಡೀತಾ ಇದೆ. ಸೊ ಇವರ ನಾರ್ಮಲ್ ಡ್ರೆಸ್ ನ ನೋಡಿ ಪೊಲೀಸ್ನವನು ಇವ್ರನ್ನ ಒಳಗ್ ಬಿಡ್ತಾ ಇಲ್ಲ. ಸೊ ಪಕ್ಕದಲ್ಲಿರೋ ಬಟ್ಟೆ ಅಂಗಡಿಗೆ ಹೋಗಿ ಆಳ್ಗೊಂದು ಗೆಟಪ್ ಹಾಕೊಂಡು ಆ ಫೆಸ್ಟಿವಲ್ ನ ಒಳಗೆ ಎಂಟ್ರಿ ಆಗ್ತಾರೆ. ಹಂಗೆ ಆ ರೇಪಿಸ್ಟ್ ಹೇಳಿದ ಪ್ಲೇಸ್ ಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಸ್ಕ್ರೀನ್ ಇರುತ್ತೆ, ಅದ್ರೊಳಗೆ ಒಂದು ಪಜಲ್ ಶೋ ಆಗ್ತಾ ಇದೆ. ಈಗ ಆ ಫೆಸ್ಟಿವಲ್ ನೊಳಗೆ ಇವರೆಲ್ಲ ನಡ್ಕೊಂಡ್ ಬಂದ್ರಲ್ಲ, ಹಂಗೆ ನಡ್ಕೊಂಡ್ ಬರ್ಬೇಕಾದ್ರೆ ನೋಡಿದ 3 ಪದಗಳನ್ನ ಟೈಪ್ ಮಾಡೋಕೆ ಹೇಳವ್ರೆ. ಸೊ ಇವ್ರ ಹೆಂಗಿದ್ರು ಫೆಸ್ಟಿವಲ್ ಒಳಗೆ ಎಂಟ್ರಿ ಆಗೋಯ್ತಲ್ಲ ಅಂತ ಹಳೆ ಬಟ್ಟೆಗಳನ್ನ ಹಾಕೊಂತಾರೆ. ಆ ಸ್ಕ್ರೀನ್ ಒಳಗಿಂದಾನೆ ಒಂದು ಮೊಬೈಲ್ ರಿಂಗ್ ಆಗೋ ತರ ಆ ಸೌಂಡ್ ಕೇಳುತ್ತೆ. ಆ ರಿಂಗ್ ಮುಗಿಯೋದ್ರೊಳಗೆ ಇವರು ಪಜಲ್ ನ ಸಾಲ್ವ್ ಮಾಡ್ಬೇಕು. ಓಕೆ, ಹೀರೋನ ಮೆಮೊರಿ ಪವರ್ ಬಗ್ಗೆ ಕೇಳ್ಬೇಕೆ, ಅದು ಆ ರೇಂಜ್ ನಲ್ಲಿದೆ. ಸೊ ಕಣ್ಣು ಮುಚ್ಚಿ ಆ ಫೆಸ್ಟಿವಲ್ ಒಳಗೆ ಬಂದ ಮೇಲೆ ಏನೇನ್ ಪದಗಳನ್ನ ನೋಡಿದ್ರು ಅಂತ ಥಿಂಕ್ ಮಾಡ್ತಾರೆ. 3 ಅನ್ನೋ ನಂಬರ್ ನ ಮಾತ್ರ ಹೀರೋ ನೋಡೋರೆ. ಅದೇ ತರ ಜಪಾನ್ ಅವನೊಂದು ಪದ ನೋಡೋನೆ, ಹಂಗೆ ಮಾವ ಕೂಡ ಒಂದು ಪದನ ಹೇಳ್ತಾರೆ. ಈ 3 ಪದಗಳನ್ನ ಟೈಪ್ ಮಾಡಿ ಪಜಲ್ ನ ಸಾಲ್ವ್ ಮಾಡ್ತಾರೆ. ಸ್ಕ್ರೀನ್ ಓಪನ್ ಆಗುತ್ತೆ. ಒಳಗೆ 3 ಮೊಬೈಲ್ ಇದೆ. ಒಂದೊಂದು ಮೊಬೈಲ್ ನ ಕೆಳಗು ಒಂದೊಂದು ನಾಡಿನ ಹೆಸರಿದೆ. ಹೀರೋ ಚೈನೀಸ್ ಅವನು, ಇನ್ನೊಬ್ಬ ಜಪಾನ್ ನವನು, ಹಂಗೆ ಟೋನಿಜಾ ಥೈಲ್ಯಾಂಡ್ ನವನು. ಸೊ ಅವರವರ ಕಂಟ್ರಿ ಹೆಸರಲ್ಲಿರೋ ಮೊಬೈಲ್ ನ ಅವರವರು ಎತ್ಕೊಂಡು ಮಾತಾಡ್ತಾರೆ. ಒಬ್ಬೊಬ್ರಿಗೂ ಅವ್ರ ಹತ್ರ ಇರೋ ದುಡ್ಡು ತಗೊಂಡು ಬೇರೆ ಬೇರೆ ಲೊಕೇಶನ್ ಗೆ ಕೊಟ್ಟಿರೋ ಟೈಮ್ ಒಳಗೆ ಹೋಗೋ ತರ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಸೊ ಆ ಟೈಮ್ ಒಳಗೆ ಬರ್ಲಿಲ್ಲ ಅಂದ್ರೆ ಈ ಸೆಕ್ರೆಟರಿನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ರಿಂದ ಸೊ ಎಲ್ರು ಅವ್ರವ್ರ ಲೊಕೇಶನ್ ಕಡೆ ಓಡ್ತಾರೆ. ಆದ್ರೆ ಜಪಾನ್ ಅವನ್ ಮಾತ್ರ ಕೂಲ್ ಆಗಿ ಅಲ್ಲೇ ನಿಂತವನೆ. ಈ ಕಡೆ ಹೀರೋ ಮಾವನ ಜೊತೆ ಅವರ ಲೊಕೇಶನ್ ಗೆ ಶಾರ್ಟ್ ಕಟ್ ನಲ್ಲೆಲ್ಲ ಬಳಸಿ ನುಗ್ತಾವ್ರೆ. ಅದೇ ತರ ಟೋನಿ ಜಾ ಕೂಡ ಅವನ ಲೊಕೇಶನ್ ಗೆ ಬಿರುಗಾಳಿ ತರ ಹೋಗ್ತಾವನೆ. ಬಟ್ ಜಪಾನ್ ಅವನು ಅಲ್ಲೇ ಇದ್ನಲ್ಲ, ಇವನ ಮ್ಯಾಟರ್ ಏನು ಅಂತ ನೋಡ್ತಾ ಇದ್ರೆ ಈ ಕಿಲಾಡಿ ಕಿಟ್ಟಿ ಹೆಲಿಕಾಪ್ಟರ್ ನ ಬುಕ್ ಮಾಡ್ಬಿಟ್ಟವನೆ. ಅದ್ರ ಮೂಲಕ ಅವನು ಲೊಕೇಶನ್ ಗೆ ಹೋಗ್ತಾ ಇದ್ರೆ, ಈ ಪೋಸ್ಟರ್ ಒಳಗಿರುವ ಪಾಪಸ್ ಕಳ್ಳಿ ತರ ಇಟ್ಕೊಂಡು ಚೀಟ್ ಮಾಡ್ತೀಯಾ, ಹೀರೋ ನಿನ್ನ ಈ ಗೇಮ್ ನಿಂದಾನೆ ಎತ್ಬಿಡ್ತೀನಿ ಅಂತ ರೇಪಿಸ್ಟ್ ಆ ಗೇಮ್ ನಿಂದ ಜಪಾನ್ ನವನ್ನ ಎಲಿಮಿನೇಟ್ ಮಾಡ್ತಾನೆ. ಆ ಕಡೆ ಟೋನಿಜಾ ಅಂಡ್ ಹೀರೋ ಅವ್ರಿಗೆ ಕೊಟ್ಟ ಲೊಕೇಶನ್ ಗೆ ಕರೆಕ್ಟ್ ಟೈಮ್ ಗೆ ಹೋಗ್ಬಿಡ್ತಾರೆ. ಲೊಕೇಶನ್ ಗೆ ಹೋದ್ಮೇಲೆ ಇವ್ರ ಹತ್ರ ಇರೋ ಫೋನ್ ಗೆ ಕ್ಯಾರೆಕ್ಟರ್ ನ ಸೆಲೆಕ್ಟ್ ಮಾಡೋ ತರ ಮೆಸೇಜ್ ಬರುತ್ತೆ. ಸೊ ಟೋನಿಜಾ ಒಂದ್ ಕ್ಯಾರೆಕ್ಟರ್ ನ ಸೆಲೆಕ್ಟ್ ಮಾಡ್ತಾರೆ, ಹಾಗೆ ಹೀರೋನು ಒಂದ್ ಕ್ಯಾರೆಕ್ಟರ್ ನ ಸೆಲೆಕ್ಟ್ ಮಾಡ್ತಾರೆ. ಬಟ್ ಇವ್ರಿಗೇನ್ ಗೊತ್ತು, ಆ ರೇಪಿಸ್ಟ್ ಒಂದು ಟ್ವಿಸ್ಟ್ ಇದ್ರಲ್ಲಿ ಕೊಡ್ತಾನೆ ಅಂತ. ಇವರು ಯಾವ ಕ್ಯಾರೆಕ್ಟರ್ ನ ಸೆಲೆಕ್ಟ್ ಮಾಡಿದ್ರೋ ಅವರ ಜೊತೆ ಈಗ ಇವರು ಫೈಟ್ ಮಾಡ್ಬೇಕು. ಹೀರೋ ಸೆಲೆಕ್ಟ್ ಮಾಡಿರೋನು ಒಳ್ಳೆ ಆನೆನೆ ನುಂಗಿರೋ ಅಖಂಡ ಆಳಿದ್ದಂಗವನೆ. ಆ ಕಡೆ ಟೋನಿಜಾ ಸೆಲೆಕ್ಟ್ ಮಾಡಿರೋನು ಒಬ್ಬ ನಿಂಜಾ. ಅವ್ರೇನು ನಮ್ಮ ಪಕ್ಕದ ಮನೆಯಲ್ಲಿರುವ ಮಂಜಾ ಅಲ್ಲ, ನಿಂಜಾ. ಅದ್ರಲ್ಲೂ ಎಲ್ಲಾ ವಿದ್ಯೆಯಲ್ಲೂ ಗಿಲ್ಲಿ ಇದ್ದಂಗೆ. ಜಾಕ್ ಕೂಡ ಮೊದ್ಲು ನಾನು ಕುಂಫುಲು ಕಿಂಗೆ ನೋಡ್ಕೊಳ್ಳೋಣ ಬಿಡು ಅನ್ಕೊಂಡ್ರು. ಅವರು 16 ಜನ ಅವ್ರೆ, ಅವ್ರನ್ನೆಲ್ಲ ಹೆಂಗೆ ಎದುರಿಸೋದು ಅಂತ ಅವರು ಟ್ರೈ ಮಾಡ್ತಾ ಇದ್ರೆ ಈ ಕಡೆ ಹೀರೋ ಆ ಸುಮೋ ಹತ್ರ ಮಾವನ್ನ ತಗೊಳಕ್ ಬಿಡ್ತಾನೆ. ಅವನು ಒಳ್ಳೆ ವಿಂಟರ್ ಅಲ್ಲಿ ವ್ಯಾನಿಟಿ ಬ್ಯಾಗ್ ನ ಒಗೆಯಂಗೆ ಒಗ್ದ ಮಾಡ್ತಾವನೆ. ಆ ಕಡೆ ಟೋನಿಜಾ ಪರಿಸ್ಥಿತಿನೂ ಇದೆ. ಅವರೆಲ್ಲ ಸೇರಿ ಟೋನಿಜಾನ ಟೋನ್ ನನ್ನೇ ಚೇಂಜ್ ಮಾಡ್ಬಿಡ್ತಾರೆ. ಸೊ ಅವರು ಈ ಗೇಮ್ ನಿಂದ ಹೊರಗೆ ಹೋಗ್ತಾರೆ. ನೆಕ್ಸ್ಟ್ ಒಳ್ಳೆ ಮಾಂಸ ಪರ್ವತದ ಕೆಳಗೆ ಸಿಕ್ಕಿರೋ ಮೆಕ್ಕೆ ಮರಿ ತರ ಆಗಿರುವ ಮಾವನ ಹತ್ರ ಹೋದ ಹೀರೋ ಆ ಮಾಂಸ ಪರ್ವತದ ಬಗ್ಗೆ ಇವರ ಅನಾಲಿಸಿಸ್ ಮಾಡಿರೋ ವೀಕ್ ಪಾಯಿಂಟ್ ಗಳನ್ನ ಹೇಳ್ತಾರೆ. ನೀನ್ ಹೋಗಿ ನಾ ಹೇಳಿದ ಪಾಯಿಂಟ್ ಗಳಲ್ಲಿ ಹೋಗಿ ಹೊಡಿ ಅಂದ್ರೆ ಮಾವನು ಹೀರೋ ಹೇಳಿದ ವೀಕ್ ಪಾಯಿಂಟ್ ಗಳನ್ನೆಲ್ಲ ಹೋಗಿ ಸುತ್ತಿ ಹೊಡಿತಾರೆ. ಸೊ ಅಟ್ ಲಾಸ್ಟ್ಲಿ ಆ ಸುಮೋ ಮ್ಯಾನ್ ನ ಸೋಲಿಸ್ತಾರೆ. ಸೊ ಈ ಗೇಮ್ ನಲ್ಲಿ ಹೀರೋ ಮಾತ್ರ ಗೆಲ್ತಾರೆ. ಸರಿ, ಆ ಸೆಕ್ರೆಟರಿನ ಇವಾಗ್ಲಾದ್ರೂ ರಿಲೀಸ್ ಮಾಡ್ತಾನೆ ಅಂತ ನೋಡಿದ್ರೆ ನೆಕ್ಸ್ಟ್ ಒಂದು ಕಾಲ್ ಬರುತ್ತೆ ಬೇರೆ ಲೊಕೇಶನ್ ಗೆ ಹೋಗ್ಲಿಕ್ಕೆ. ಹೀರೋಗೆ ಇನ್ಸ್ಟ್ರಕ್ಷನ್ ಬರುತ್ತೆ. ಸೊ ಹೀರೋ ಅಂಡ್ ಮಾವ ಆ ಪ್ಲೇಸ್ ಗೆ ಹೋಗ್ತಾರೆ. ಇಲ್ಲಿ ಹೀರೋ ಹತ್ರ ಮಾತಾಡ್ತಾ ಇದ್ದವನು ಒಂದು ಟ್ವಿಸ್ಟ್ ನ ಕೊಡ್ತಾನೆ ನೋಡಿ. ಅಲ್ಲಿ ಹತ್ತತ್ರ 1000-2000 ಜನ ಇರ್ಬೇಕು. ಅಲ್ಲೊಂದು ಟ್ರಾಫಿಕ್ ಸಿಗ್ನಲ್ ಒಂದಿದೆ. ಆ ಸಿಗ್ನಲ್ ಬಿದ್ದಾಗ ರೋಡ್ ಅನ್ನ ಕ್ರಾಸ್ ಮಾಡೋರು ಎಷ್ಟು ಜನ ಅಂತ ಕೌಂಟ್ ಮಾಡಿ ಹೇಳಲಿಕ್ಕೆ ಹೇಳ್ತಾನೆ. ಲೇ, ಏನ್ ತಮಾಷೆ ಮಾಡ್ತಾ ಇದೆಯೋ ಅಂತ ಅವನಿಗೆ ಬೈದು ಹೆಂಗಿದ್ರು ಅವನ ಮಾತು ಕೇಳಲೇಬೇಕಾಗಿದ್ರಿಂದ ಹೀರೋನು ಏನೇನೋ ಹರಸಾಹಸ ಮಾಡಿ ಟ್ರೈ ಮಾಡ್ತಾರೆ. ಮಾವನ ಶೋಲ್ಡರ್ ಮೇಲೆಲ್ಲ ಹತ್ತಿ ನೋಡ್ತಾರೆ. ಇವರಿಂದ ಏಳ್ಸೋಕೆ ಆಗ್ತಾನೆ ಇಲ್ಲ. ಆ ಫೋನ್ ನಲ್ಲಿ ಮಾತಾಡ್ತಿದ್ದವನು 3 ಚಾನ್ಸ್ ಕೊಟ್ಟಿರ್ತಾನೆ, ಅದ್ರಲ್ಲಿ 2 ಚಾನ್ಸ್ ಹಾಳಾಗೋಗುತ್ತೆ. ಇದೆಲ್ಲ ಆಗಲ್ಲ ಅಂತ 3ನೇ ಚಾನ್ಸ್ ನಲ್ಲಿ ಹೀರೋ ಆ ಟ್ವಿಸ್ಟ್ ಗೆ ಟಫ್ ಆಗೋ ರೇಂಜ್ ಅಲ್ಲಿ ಒಂದು ಪ್ಲಾನ್ ನ ಮಾಡ್ತಾರೆ. ಒಂದು ಡಬಲ್ ಡೆಕರ್ ಬಸ್ ಹತ್ತಿ ಆ ಸಿಗ್ನಲ್ ಬಿದ್ದಾಗ ಯಾರು ಕ್ರಾಸ್ ಮಾಡ್ದಂಗೆ ಇವ್ರ ಹತ್ರ ಹೆಂಗೋ ದುಡ್ಡಿತ್ತಲ್ಲ, ಆ ದುಡ್ಡನ್ನ ಮೇಲಿಂದ ಬಿಸಾಕ್ತಾರೆ. ಸೊ ಆ ಸಿಗ್ನಲ್ ನಲ್ಲಿ ಇದ್ದವರೆಲ್ಲ ಆ ದುಡ್ಡಿನ ಕಲೆಕ್ಟ್ ಮಾಡ್ಲಿಕ್ಕೆ ಅಲ್ಲಿ ಸೇರಿದ್ರಿಂದ ಯಾರು ಸಿಗ್ನಲ್ ನ ಕ್ರಾಸ್ ಮಾಡಲ್ಲ. ಸೊ ಆನ್ಸರ್ ಇಸ್ 0 ಅಂತ ಹೀರೋ ಹೇಳಿದ್ರೆ, ಓಕೆ ಪರವಾಗಿಲ್ವೇ, ಹೆವಿ ಬುದ್ಧಿವಂತ ಇದ್ಯಾ, ಸರಿ ಈಗ ನಾನ್ ಯಾರು ಅಂತ ಕಂಡು ಹಿಡಿ ಅಂತ ಆ ಕಾಲ್ ನಲ್ಲೇ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾನೆ. ಹೀರೋ ದುಡ್ಡನ್ನ ರೆಡಿ ಮಾಡಿ ಇಷ್ಟೊತ್ವರೆಗೂ ಟ್ರಾವೆಲ್ ಮಾಡಿದ್ರಲ್ಲ,
ಆ ಲೊಕೇಶನ್ ಎಲ್ಲ ಸೇರಿಸಿ ನೋಡಿದ್ರೆ ಅದ್ರಲ್ಲೊಂದು ಶೋ ಆಗುತ್ತೆ. ಅದೇ ಕ್ಯೂ ಆಕಾರದಲ್ಲಿದೆ. ಸೊ ಆ ಡಿಟೆಕ್ಟಿವ್ ಆಪ್ ನಲ್ಲಿರೋ ಫಸ್ಟ್ ರ್ಯಾಂಕ್ ಡಿಟೆಕ್ಟಿವ್ ಹೆಸರು ಕ್ಯೂ ಅಲ್ಲ, ಅವನೇ ಈ ಪಜಲ್ ನೆಲ್ಲ ರೆಡಿ ಮಾಡಿರೋದು ಅಂತ ಹೀರೋ ಕಂಡಿಡ್ ಬಿಡ್ತಾನೆ. ನೆಕ್ಸ್ಟ್ ಜಪಾನ್ ಅವನಿಗೆ ಕಾಲ್ ಮಾಡಿ ಈ ಊರ್ನಲ್ಲಿ ಕ್ಯೂ ಅನ್ನೋ ಹೆಸರಲ್ಲಿ ಯಾವ್ದಾದ್ರು ಪ್ರಾಪರ್ಟಿ ರಿಜಿಸ್ಟರ್ ಆಗಿದ್ಯಾ ಚೆಕ್ ಮಾಡು ಅಂತ ಹೇಳಿದ್ರೆ ಅವನೊಂದು ಹಳೆ ಕಾಲದ ಒಂದು ಪ್ಲೇಸ್ ನ ಹೇಳ್ತಾನೆ. ಹೀರೋ ಅಂಡ್ ಮಾವ ಆ ಪ್ಲೇಸ್ ಹೋಗಿ ನೋಡಿದ್ರೆ ಅಲ್ಲೊಂದು ದೊಡ್ಡ ಟನಲ್ ಬಾವಿಯೊಳಗೆ ಸೆಕ್ರೆಟರಿನ ನೀರೊಳಗೆ ಕಟ್ಟಾಕವ್ರೆ. ಇದನ್ನ ನೋಡಿದ ಮಾವ ಮೆಲ್ಟ್ ಆಗೋಗ್ತಾರೆ. ಅಯ್ಯಯ್ಯೋ ಪ್ರಿಯತಮೆ, ನಿನ್ನ ಈ ಸ್ಥಿತಿಲಿ ನೋಡಕ್ ಆಗ್ತಾ ಇಲ್ವೇ, ಬಂದೇ ಇರು ಅಂತ ಮಾವ ಸ್ಟೆಪ್ಸ್ ಇಂದ ಕೆಳಗೆ ಇಳಿತಾ ಇದ್ರೆ ಆಗ ಸಿಂಗಲ್ ಆಗಿದ್ದ ಹೀರೋನ ಮುಂದೆ ಮಾಸ್ಕ್ ಹಾಕೊಂಡು ನೊಬ್ಬ ಬರ್ತಾನೆ. ಅವನೇ ಸೆಕ್ರೆಟರಿನ ಕಿಡ್ನಾಪ್ ಮಾಡಿರೋ ರೇಪಿಸ್ಟ್. ಹೀರೋ ಮುಂದೆ ಬಂದವನು ತನ್ನ ಕೋಟ್ ನ ತೆಗಿತಾನೆ. ಅದ್ರಲ್ಲಿ ಒಂದು ಡಿಜಿಟಲ್ ಕ್ಲಾಕ್ ಇದೆ. ಅದನ್ನ ಆನ್ ಮಾಡಿದ್ದೆ ಕೆಳಗೆ ಸೆಕ್ರೆಟರಿ ಇದ್ದಾಳಲ್ಲ, ಆ ಪ್ಲೇಸ್ ನ ಒಳಕ್ಕೆ ನೀರ್ ಬರಲು ಸ್ಟಾರ್ಟ್ ಆಗುತ್ತೆ. ಈ ನೀರನ್ನ ನಿಲ್ಸ್ಬೇಕಂದ್ರೆ ರೇಪಿಸ್ಟ್ ನ ಕೊಲೆ ಮಾಡ್ಬೇಕು. ಬಿಕಾಸ್ ಅವನ ಹಾರ್ಟ್ ಬೀಟ್ ಗೆನೆ ಈ ಕ್ಲಾಕ್ ಕನೆಕ್ಟ್ ಆಗೈತೆ. ಸೊ ಇವನು ಸತ್ರೇನೆ ಈ ನೀರ್ ನಿಲ್ಲೋದು. ಈಗ ನೀನು ನಿರ್ಧಾರ ತಗೊಳಪ್ಪ, ನನ್ನ ಸಾಯಿಸಿ ನೀನು ಸೆಕ್ರೆಟರಿನ ಉಳಿಸ್ತೀಯಾ, ಈಗೇನ್ ಮಾಡ್ತೀಯಾ ಹೇಳು ಅಂತ ರೇಪಿಸ್ಟ್ ಕೇಳಿದ್ರೆ ಲಾಸ್ಟ್ ವರೆಗೂ ಹೀರೋ ಅವನ್ನ ಕೊಲೆ ಮಾಡ್ಲಿಕ್ಕೆ ಒಪ್ತಾ ಇಲ್ಲ. ಅಲ್ಲಿ ಕೆಳಗೆ ಮಾವ ಬೇರೆ ಒದ್ದಾಡ್ತವನೆ. ಬೇಗ ಮುಗಿಸೋ ಅಂತ ಈ ಪ್ಲೇಸ್ ಗೆ ಜಪಾನ್ ನವನು ಪೊಲೀಸ್ ನವ್ರನ್ನ ಕರ್ಕೊಂಡ್ ಬರ್ತಾನೆ. ಮೇಲೆ ಹೀರೋ ಅಂಡ್ ರೇಪಿಸ್ಟ್ ಇಬ್ರೇ ಇದಾರೆ. ಹೀರೋಗೂ ಇದು ಬಿಟ್ರೆ ಏನ್ ಮಾಡ್ಬೇಕು ಅಂತ ದಾರಿ ಕಾಣ್ತಾ ಇಲ್ಲ. ಬಿಕಾಸ್ ಕೆಳಗಿರೋ ಸೆಕ್ರೆಟರಿನ ಕಾಪಾಡಬೇಕು, ಅದರಿಂದ ಮೇಲಿದ್ದ ರೇಪಿಸ್ಟ್ ನ ಕೆಳಗೆ ತಳ್ಳಿಬಿಡ್ತಾನೆ. ಸೊ ಫಾರ್ ಪೊಲೀಸ್ ನವರ ಕಣ್ಣು ಮುಂದೆನೆ ಅವನು ಕೆಳಗೆ ಬಿದ್ದು ತೀರೋಗ್ತಾನೆ. ಸೊ ಇವನ ಹಾರ್ಟ್ ಬೀಟ್ ನಿಂತಿದ ತಕ್ಷಣನೇ ಬರ್ತಾ ಇದ್ದ ನೀರು ನಿಲ್ಲುತ್ತೆ. ಸೆಕ್ರೆಟರಿನ ಕಾಪಾಡ್ತಾರೆ. ಬಟ್ ಪೊಲೀಸ್ ನವರ ಮುಂದೆನೆ ಹೀರೋ ಆ ಕೊಲೆ ಮಾಡಿದ್ರಿಂದ ಹೀರೋನ ಅರೆಸ್ಟ್ ಮಾಡ್ತಾರೆ. ಮಾವನು ಅಲ್ಲಿರೋ ಎಲ್ರಿಗೂ ಕೇಳ್ಕೊಂತವ್ರೆ ಹೀರೋದೇನು ತಪ್ಪಿಲ್ಲ ಅಂತ. ಬಟ್ ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಏವನ್ ಜಪಾನ್ ನವನು ಏನು ಮಾಡ್ಲಿಲ್ಲ. ಸೊ ಮಾವ ಕೋಪದ ತುದಿಗೆ ಹೋಗಿ ಯಾರು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಏನೋ ನಾನು ನನ್ನ ಅಳಿಮೈನ ಕಾಪಾಡ್ತೀನೋ ಅಂತ ಸೆಂಟರ್ ರೋಡ್ ಅಲ್ಲಿ ನಿಂತ್ಕೊಂಡು ಕೂಗ್ತಾವ್ರೆ. ಆ ಕಡೆ ಕಾರ್ ಒಳಗಿದ್ದ ಹೀರೋ ಅಲ್ಲಿದ್ದ ಸೆಕ್ರೆಟರಿ ಹತ್ರ ಕೊಲೆ ನಡೆದಾದ್ಮೇಲೆ ನೀನು ರೂಮ್ ಒಳಗೋದಲ್ಲ, ಡಾನ್ ಅವರ ಕೈಲಿದ್ದ ಗ್ಲಾಸ್ ಪೀಸ್ ಯಾವ ಆಂಗಲ್ ನಲ್ಲಿತ್ತು, ಹಿಂಗ ಅಂತ ಹೀರೋ ಎಲ್ ಆಂಗಲ್ ನ ತೋರಿಸ್ತಾರೆ. ಆ ಹುಡ್ಗಿನು ಈ ತರ ಹಿಡ್ಕೊಂಡಿದ್ರು ಅಂತ ಒಂದು ಆಂಗಲ್ ನ ತೋರಿಸ್ತಾರೆ. ಇಲ್ಲೇ ನೋಡಿ ಹೀರೋ ಒಂದು ಪಾಯಿಂಟ್ ನ ಹಿಡ್ತಾರೆ. ಆಕ್ಚುಲಿ ಸೆಕ್ರೆಟರಿ ತನಗೆ ಚೈನೀಸ್ ಬರಲ್ಲ, ಬರೀ ಜಾಪನೀಸೇ ಬರೋದು ಅಂತ ಫಸ್ಟ್ ಮೀಟಿಂಗ್ ನಲ್ಲೇ ಹೇಳಿರ್ತಾಳೆ. ಬಟ್ ಈಗ ಹೀರೋ ಆ ಆಂಗಲ್ ಮ್ಯಾಟರ್ ನಲ್ಲಿ ಚೈನೀಸ್ ನಲ್ಲೇ ಕೇಳಿದ್ದಕ್ಕೆ ಅವಳು ಅದನ್ನ ಅರ್ಥ ಮಾಡ್ಕೊಂಡು ಜಾಪನೀಸ್ ಅಲ್ಲಿ ಉತ್ತರ ಕೊಟ್ಲು. ಹೀರೋ ಕಿವಿಲಿ ಡಿವೈಸ್ ಇಟ್ಕೊಂಡಿದ್ರಿಂದ ಇವ್ರಿಗೆ ಆ ಹುಡುಗಿ ಜಾಪನೀಸ್ ಅಲ್ಲಿ ಹೇಳಿದ್ದು ತಿಳಿಯಿತು. ಬಟ್ ಆ ಹುಡುಗಿ ಕಿವಿಲಿ ಯಾವುದೇ ಡಿವೈಸ್ ಇಲ್ಲ. ಸೊ ಹೀರೋ ಮಾತಾಡಿರೋ ಚೈನೀಸ್ ಇವರಿಗೆ ಅರ್ಥ ಆಗಿದೆ ಅಂದ್ರೆ ಹಂಗಂದ್ರೆ ಇವಳಿಗೆ ಚೈನೀಸ್ ಗೊತ್ತಿದೆ ಅಂತ ಹೀರೋ ಅವಳಿಗೊಂದು ಲಾಂಗ್ ಲುಕ್ ಕೊಟ್ಟಿ ಜೈಲ್ಗೆ ಹೋಗ್ತಾರೆ. ಆ ಕಡೆ ಹೀರೋ ಇಲ್ದೆ ಮಾವ ಅನ್ನ ಮಗುವಾದೆ ಅಂತ ಹಾಡಾಡ್ಕೊಂಡು ರೋಡ್ ಅಲ್ಲಿ ಅಲ್ಲಿತ್ತವ್ರೆ. ಇನ್ನೊಂದ್ ಕಡೆ ಈ ಟೋನಿ ಜಾ ಅವರು ಟ್ರೈನ್ ಹತ್ತಿ ಚೈನಾಗೆ ಹೋಗ್ತಾರೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಇವರು ಈ ಕಡೆ ಚೈನಾಗೆ ಹೋದ್ರೆ ಆ ಕಡೆ ಮಾವ ಥೈಲ್ಯಾಂಡ್ ಗೆ ಒಂದು ಬೋಟ್ ನ ಮೂಲಕ ಹೋಗ್ತಾವ್ರೆ. ಅದಾದ್ಮೇಲೆ ಸಿಂಗಲ್ ಆಗಿದ್ದ ಹೀರೋ ಇವ್ರಿಗೆ ಆಲ್ರೆಡಿ ಬೇಜಾನ್ ಟ್ಯಾಲೆಂಟ್ ಐತಲ್ಲ, ಇವರ ಒಳ ಮನಸ್ಸಿನ ಜೊತೆನೆ ಈ ಕೇಸ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾವ್ರೆ. ಡೇ 4 ಗ್ಯಾಂಗ್ ಲೀಡರ್ ತೀರೋಗಿದ್ದು ಒಂದು ಲಾಕ್ಡ್ ರೂಮ್ ಅಲ್ಲಿ. ಅಲ್ಲಿ ಮೂರನೇವನ್ ಯಾರು ಇಲ್ಲ. ಅದಲ್ದೆ ಒಳಗೋಗಕ್ಕೂ ಹೊರ ಬರ್ಲಿಕ್ಕೂ ಒಂದೇ ಒಂದು ದಾರಿನೇ ಇರೋದು. ಈ ತರ ಲಾಕ್ಡ್ ರೂಮ್ ಅಲ್ಲಿ ನಡೆಯುವ ಕೊಲೆನ 13 ವಿಧವಾಗಿ ವಿಂಗಡಿಸಬಹುದು. ಅದ್ರೊಳಗೆ 3 ತರ ಪಾಸಿಬಿಲಿಟೀಸ್ ಈ ಕೇಸ್ ನಲ್ಲಿ ನಡೆದಿರಬಹುದು. ಮೊದಲನೆಯದು, ಈ ಜಾಗದಲ್ಲಿ ಯಾವುದಾದ್ರೂ ಸೀಕ್ರೆಟ್ ರೂಮ್ ಇದ್ದು ಅದರಲ್ಲಿ ಅವತ್ತಿದ್ದ ಕಿಲ್ಲರ್ ಗ್ಯಾಂಗ್ ಲೀಡರ್ ನ ಕೊಂದಿರ್ಬೇಕು. ಬಟ್ ರೂಮ್ ಒಳಗೆ ಗಾಳಿ ಹೋಗ್ಲಿಕ್ಕೂ ವೆಂಟಿಲೇಷನ್ ತರ ಏನು ಇಲ್ಲ. ಸೊ ಅಲ್ಲಿ ಸೀಕ್ರೆಟ್ ರೂಮ್ ಇರೋ ಪಾಸಿಬಿಲಿಟೀಸೇ ಇಲ್ಲ. ಇನ್ನು ಎರಡನೆಯದು, ಕಿಲ್ಲರ್ ಫಸ್ಟ್ ಒಳಗೆ ಒಂದು ಡಿವೈಸ್ ನ ಫಿಟ್ ಮಾಡಿ ಆಮೇಲೆ ಹೊರಗಿಂದ ಅದನ್ನ ಆಪರೇಟ್ ಮಾಡಿ ಗ್ಯಾಂಗ್ ಲೀಡರ್ ನ ಸಾಯಿಸಿರ್ಬೇಕು. ಬಟ್ ಅಲ್ಲಿ ಡಿವೈಸ್ ಫಿಕ್ಸ್ ಮಾಡಿರೋ ಯಾವುದೇ ಕುರುಹುಗಳಿಲ್ಲ. ದೇರ್ ಫೋರ್ ಸೆಕೆಂಡ್ ಪಾಸಿಬಿಲಿಟಿನೂ ಇಲ್ಲ. ಮೂರನೇದೇನಂದ್ರೆ, ನಾವು ಫಸ್ಟ್ ಪಾರ್ಟ್ ನಲ್ಲಿ ಒಬ್ಬ ಕೊಲೆಗಾರನ ನೋಡಿದ್ವಲ್ಲ, ಕೊಲೆನ ಮಾಡಿ ಬಾಕ್ಸ್ ನೊಳಗೆ ಔತ್ಕೊಂಡು ಮಾವನ ಮೂಲಕ ತಪ್ಪಿಸ್ಕೊಂಡಲ್ಲ, ಆ ತರ ನಡೆದಿದ್ರು ನಡಿಬಹುದು. ಬಟ್ ಈ ರೂಮ್ ನಲ್ಲಿ ಬಚ್ಚಿಟ್ಕೊಳ್ಳೋ ತರ ಯಾವ ಫರ್ನಿಚರ್ ಕೂಡ ಇಲ್ಲ. ಸೊ ಹೀರೋ ಗೆಸ್ ಮಾಡಿದ 3 ಕ್ಯಾಟಗರಿಯಲ್ಲೂ ಕೊಲೆ ಆಗಿಲ್ಲ ಅನ್ನೋದೇ ಫ್ಯಾಕ್ಟ್. ಹಂಗಾದ್ರೆ ಈ ಡಾನೆ ಗ್ಯಾಂಗ್ ಲೀಡರ್ ನ ಕೊಂದಿರ್ಬೇಕಾ ಅಂತ ನೋಡಿದ್ರೆ ಅದೂ ಇಲ್ಲ. ಅದಕ್ಕೂ ಒಂದು ಪಾಯಿಂಟ್ ಹೊಡಿತಾ ಇತ್ತೆ. ಅದೇನಂದ್ರೆ, ಪ್ರಜ್ಞೆ ತಪ್ಪಿ ಬಿದ್ದ ಡಾನ್ ನ ಕೆಳಗೆ ಯಾಕೆ ಯಾವ ಪೀಸ್ ಗಳು ಬಿದ್ದಿರ್ಲಿಲ್ಲ ಅಂತ. ಸೊ ನಾನು ಯೋಚಿಸಿದ 13 ಕ್ಯಾಟಗರಿಗಳಲ್ಲೂ ಮೀರಿ ಒಂದ್ ವೇಳೆ 14ನೇ ಕ್ಯಾಟಗರಿಯಲ್ಲಿ ಕೊಲೆ ನಡೆದಿರ್ಬೋದೇನೋ ಅಂತ ಹೀರೋ ಯೋಚಿಸ್ತಾ ಇದ್ರೆ ಆಗ ಸೆಲ್ ಒಳಗೆ ಬಂದ ಜಪಾನ್ ಪೊಲೀಸ್ ಅವನು ಕಾನ್ವರ್ಸೇಷನ್ ಸ್ಮೂತ್ ಆಗಿರ್ಲಿ ಅಂತ ಹೀರೋನ ಕಿವಿಗೆ ಕಾನ್ವರ್ಸೇಷನ್ ಸ್ಮೂತ್ ಆಗಿ ನಡಿಲಿ ಅಂತ ಡಿವೈಸ್ ನ ಇಡ್ತಾನೆ. ನೆಕ್ಸ್ಟ್, ನಿನ್ನ ಈ ಪರಿಸ್ಥಿತಿಲಿ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ ಅಂತ ನಗ್ತಾವನೆ. ಕೂಡ್ಲೆ ಹೀರೋ, ಓಹೋ ನೀನೇನಾ ಆ ಕ್ಯೂ, ಆ ಫಸ್ಟ್
ನಿಂದ ನಾನು ಈ ಜಪಾನ್ಗೆ ಬರೋ ಮುಂಚೆನೆ ಈ ಕೇಸ್ ನ ಬಗ್ಗೆ ಆ ಆಪ್ ನಲ್ಲಿ ಅಪ್ಡೇಟ್ ಮಾಡಿದ್ದು ಅಂಡ್ ಸೆಕ್ಯೂರಿಟಿನ ರೇಪಿಸ್ಟ್ ನ ಮೂಲಕ ಕಿಡ್ನಾಪ್ ಮಾಡಿಸಿ ನಾನು ಅವನನ್ನ ಕೊಲ್ಲೋ ತರ ಮಾಡಿಸಿ ಜೈಲ್ನ ಒಳಗೆ ಹಾಕ್ಸಿದ್ದು ಇದೆಲ್ಲ ನಿನ್ನ ಪ್ಲಾನ್ ತಾನೆ? ಬಿಕಾಸ್ ನನ್ನ ಸಪರೇಟ್ ಆಗಿ ಮೀಟ್ ಮಾಡಿ ಮಾತಾಡ್ಬೇಕು ಅನ್ಕೊಂಡಿದ್ಯಾ ಅಂತಾನೆ ಈ ಪ್ಲಾನ್ ನೆಲ್ಲ ಎಕ್ಸಿಕ್ಯೂಟ್ ಮಾಡಿದ್ಯಾ ತಾನೆ ಅಂತ ಹೀರೋ ಕ್ಯಾಶುವಲ್ ಆಗಿ ಕೇಳಿದ್ರೆ, ವಾರೆ ವಾ ಮೇರ ಶಾನ್ದಾರ್ ಶೇರ್, ಈ ಟ್ಯಾಲೆಂಟ್ ಗೆ ಕಣೋ ನೀನು ನಮಗೆಲ್ಲ ಹಿಡಿಸಿರೋದು. ಏನು ನಿಮ್ಗ ಏನ್ ಹೇಳ್ತಾ ಇದ್ದೀಯಾ? ಕ್ಲಿಯರ್ ಆಗಿ ಹೇಳಿ, ನೀವು ಒಬ್ರಲ್ವಾ ಅಂತ ಹೀರೋ ಶಾಕ್ ಅಲ್ಲಿ ಕೇಳಿದ್ರೆ, ಲೇ ನಾವ್ ಯಾವತ್ತು ಒಂದಾಳಲ್ವೋ, ಸುಮಾರು ಜನ ಸೇರಿರೋ ಕೂಟಾನೆ ಕ್ಯೂ, ಅದರೊಳಗೆ ನಿನ್ನೊಬ್ಬನ್ನ ಸೇರ್ಸ್ಕೊಳ್ಳೋಕೇನೆ ನಿನಗೆ ಇಷ್ಟು ಟೆಸ್ಟ್ ಇಟ್ಟಿದ್ದು. ಬಟ್ ನಿನ್ನ ಇಂಟೆಲಿಜೆನ್ಸ್ ಗೆ ನಾವು ಫಿದಾ. ನಿನ್ನ ಮೆಮೊರಿ ಪವರ್, ಒಬ್ಬನ್ನ ಹೊಡಿಬೇಕಾದ್ರೆ ನೀನು ಯೂಸ್ ಮಾಡೋ ಟೆಕ್ನಿಕ್, ಇನ್ನು ಆ ಟ್ರಾಫಿಕ್ ಸಿಗ್ನಲ್ ಪಜಲ್ ಅಲ್ಲಿ ನೀನು ದುಡ್ಡನ್ನ ಚೆಲ್ಲಿ ಆನ್ಸರ್ ನ ಝೀರೋ ಮಾಡ್ದಲ್ಲ, ಅಷ್ಟೇ ಸಾಕು ಕ್ಯೂಗೆ ನಿನಗಿಂತ ಬೆಸ್ಟ್ ಪರ್ಸನ್ ಸಿಗಲ್ಲ ಕಣೋ, ಸುಮ್ನೆ ನಮ್ಮ ಜೊತೆ ಬಂದು ಜಾಯ್ನ್ ಆಗು ಅಂತ ಪೊಲೀಸ್ ನವ್ನು ಹೇಳಿದ್ರೆ, ನನ್ನ ಕ್ಯೂ ಒಳಕ್ಕೆ ತರಕ್ಕಾಗಿ ಒಬ್ಬ ರೇಪಿಸ್ ನ ಅನಾವಶ್ಯಕವಾಗಿ ಸಾಯಿಸಿದ್ದೀರಾ ಅಂತ ಹೀರೋ ಹೇಳ್ತಾರೆ. ದಟ್ ಮೀನ್ಸ್ ಹೀರೋ ರೇಪಿಸ್ ನ ಕೆಳಗೆ ತಳ್ಳಿಲ್ಲ, ಬರೀ ಇವರು ಕೈಯಲ್ಲಿ ಇನ್ನೇನ್ ಮುಟ್ಬೇಕು ಅಷ್ಟರಲ್ಲಿ ಅವನೇ ಕೆಳಗೆ ಬಿದ್ದವನೆ. ಅವನು ಕೆಳಗ್ ಬಿಡೋಕೆ ಮುಂಚೆ ಹೀರೋಗೆ ಕ್ಯೂ ನಿನಗೆ ಹಾಯ್ ಹೇಳಿದ್ರು ಅಂತ ಹೇಳೇ ಬೀಳ್ತಾನೆ. ಯಾಕೋ ಇದನ್ನೆಲ್ಲ ಮಾಡಿದ್ರಿ ಅಂತ ಹೀರೋ ಕೇಳಿದ್ರೆ, ಅವನೊಬ್ಬ ರೇಪಿಸ್ಟ್, ಅವನ ಸತ್ರೆ ಏನು ಬದುಕಿದ್ರೆ ಏನು ಅಂತ ಈ ಕಡೆ ಪೊಲೀಸ್ನವನು ಮಾತಾಡ್ತಾ ಇದ್ರೆ, ಆ ಕಡೆ ಬೋಟ್ ನಲ್ಲಿ ಥೈಲ್ಯಾಂಡ್ ಹೋದ ಅಂಕಲ್ ಅನ್ನ ಒಬ್ಬ ಪಿಕಪ್ ಮಾಡಿ, ನಾವು ಫಸ್ಟ್ ಪಾರ್ಟ್ ನಲ್ಲಿ ಚಿಕ್ಕ ಹುಡುಗಿನೊಬ್ಬಳನ್ನ ನೋಡಿದ್ವಲ್ಲ, ಅವರ ಅಪ್ಪನ್ನಿಟ್ಕೊಂಡು ಆ ಪಪಾಯ ಮಂಡೆನ ಸಾಯಿಸಿ ಹೀರೋನ ನೋಡಿ ಒಂದು ಲುಕ್ ಕೊಟ್ಟಿದ್ಲಲ್ಲ, ಅವಳನ್ನ ಮೀಟ್ ಮಾಡಿದ ಮಾವ ನಡೆದಿದ್ನೆಲ್ಲ ಹೇಳಿ ಅಳಿನ ಹೊರಗೆ ಹೇಗೆ ತರೋದು ಅಂತ ಗೊತ್ತಿಲ್ಲ ಅಂತ ಮಾವ ಕೇಳ್ಕೊಂಡ್ರೆ, ಆಲ್ರೆಡಿ ಮೇಡಮ್ ಮಾಡರ್ನ್ ಮೋನಿಕಾ ಅಲ್ಲ, ಆ ಪಾರ್ಟ್ ನಲ್ಲೇ ಯಾವ ತರ ಪ್ಲಾನ್ ಮಾಡಿರ್ತಾಳೆ, ಅವಳಿಗೆ ಹೇಳ್ಕೊಡ್ಬೇಕಾ? ಸ್ಟೇಜ್ ಮೇಲೆ ನಿಂತಿದ್ದ ಮಾವನ್ನ ಕೈಯಿಂದ ಕೆಳಗೆ ತಳ್ತಾಳೆ. ಫಸ್ಟ್ ಮಾವ ಬಡ್ಕಂತಾನೆ, ಲೇ ಮಾನ್ಸೂನ್ ಮೋಹಿನಿ ನನ್ ಯಾಕೆ ಕೆಳಗೆ ತಳ್ದೆ ಅಂತ ಹೇಳ್ತಾ ಇದ್ದ ಮಾವ ಸಡನ್ ಆಗಿ ಏನೋ ಒಂದು ತಿಳ್ಕೊಂಡಿರೋ ತರ ಆ ಹುಡುಗಿನ ಗುರು ಗುರು ಅಂತ ನೋಡ್ತಾರೆ. ಹಂಗೆ ಇಲ್ಲಿ ಕಟ್ ಮಾಡಿ ಅಲ್ಲಿ ಜೈಲಲ್ಲಿ ತೋರಿಸ್ತಾರೆ. ಹೇ ಹೀರೋ ಸುಮ್ನೆ ಬಂದು ಕ್ಯೂ ಅಲ್ಲಿ ಸೇರ್ಕೊಳ್ಳೋ ಅಂತ ಪೊಲೀಸ್ ನವನು ಹೇಳ್ತಾನೆ. ಬಟ್ ಹೀರೋ ಇಲ್ಲ, ಆಗದೇ ಇಲ್ಲ ಅಂತಾರೆ. ಅಲ್ಲ ಕಣೋ, ಇಲ್ಲೇ ಇದ್ಕೊಂಡು ಆ ಡಾನ್ ನ ಕೇಸ್ ನ ಇಟ್ಕೊಂಡೆ ಅಲ್ದಾಡ್ತಾ ಇರ್ತೀಯ. ಈ ಕೇಸ್ ನಲ್ಲಿ ನೀನೇ ಏನಾದ್ರೂ ಅದ್ಭುತನ ಹುಡುಕ್ಬೇಕೆ ಹೊರತು ಈ ಕೇಸ್ ಸಾಲ್ವ್ ಆಗಲ್ಲ ಅಂದ್ರೆ ತಕ್ಕಂತ ಹೀರೋನ ಮೈಂಡ್ ಅಲ್ಲಿ ಲಾಕರ್ ರೂಮ್ ನಲ್ಲಿ ಗ್ಲಾಸ್ ಪೀಸ್ ಎಲ್ಲ ಹೊಡೆದಿತ್ತಲ್ಲ, ಇದನ್ನೆಲ್ಲ ಅಸೆಂಬಲ್ ಮಾಡಿ ನೋಡ್ತಾರೆ. ಒಂದೇ ಒಂದು ಕನ್ನಡಿ ತುಂಡು ಮಾತ್ರ ಮಿಸ್ಸಿಂಗ್ ಆಗೈತೆ. ಬಟ್ ಇದ್ರಿಂದ ಹೀರೋ ಏನ್ ಕಂಡಿಡಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಕೊನೆವರೆಗೂ ಕ್ಯೂ ಅಲ್ಲಿ ಸೇರಲ್ಲ ಅಂತ ಹೇಳ್ಬಿಡ್ತಾರೆ. ಪೊಲೀಸ್ ಅವನ್ ಕೂಡ ಹೋಗ್ತಾನೆ. ಈ ಕಡೆ ಮಾವ ಥೈಲ್ಯಾಂಡ್ ನಿಂದ ಜಪಾನ್ಗೆ ವಾಪಸ್ ಬಂದು ಯಾವ ಜಾಗದಲ್ಲಿ ರೇಪಿಸ್ಟ್ ಕೆಳಗೆ ಬಿದ್ನೋ ಆ ಪ್ಲೇಸ್ ಗೆ ಹೋದ ಪಾರ್ಟ್ ನಲ್ಲಿ ಹ್ಯಾಕರ್ ಹುಡುಗಿ ನೋಡಿದ್ವಲ್ಲ, ಅವಳನ್ನ ಮತ್ತೆ ಯಾರು ಹೇಳಿದ್ರೆ ಹೀರೋನ ರಿಲೀಸ್ ಮಾಡ್ತಾರೋ ಆ ಗವರ್ಮೆಂಟ್ ಆಫೀಸರ್ ನ ಕರೆ ತಂದು ಮೇಲಿಂದ ಕೆಳಗೆ ಒಂದು ಡಮ್ಮಿ ಗೊಂಬೆನ ಬೀಳ್ಸಿ ಟೆಸ್ಟ್ ಮಾಡ್ತಾರೆ. ಇದನ್ನೆಲ್ಲ ಆ ಚಿಕ್ಕ ಹುಡುಗಿ ಸಿಂಬಾಲಿಕ್ ಆಗಿ ಮಾವಂಗೆ ಹೇಳೋಳೆ. ಅದಂಗೆ ಅಂದ್ರೆ ಮೇಲಿಂದ ಕೆಳಗೆ ತಳ್ಳಿ ಬೀಳೋದಕ್ಕೂ ಅವನಾಗಿ ಅವನೇ ಬೀಳೋಕ್ಕೂ ಏನ್ ಡಿಫ್ರೆನ್ಸ್ ಅನ್ನೋದನ್ನ ಟೆಸ್ಟ್ ಮಾಡಿ ಅವರಿಗೆ ತೋರಿಸಿ ಹೀರೋ ಅವನನ್ನ ತಳ್ಳಿಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಈ ಆಫೀಸರ್ ಇಲ್ಲ, ಇದನ್ನೆಲ್ಲ ಒಂದು ಎವಿಡೆನ್ಸ್ ಆಗಿ ತಗೊಳ್ಳಕ್ ಆಗಲ್ಲ ಅಂತ ಹೇಳ್ತಾರೆ. ಕೂಡ್ಲೆ ಹ್ಯಾಕರ್ ಹುಡುಗಿ ರೇಪಿಸ್ ನ ಬ್ಯಾಂಕ್ ಸ್ಟೇಟ್ಮೆಂಟ್ ನ ತಂದು ತೋರಿಸ್ತಾಳೆ. ಸ್ವಲ್ಪ ದಿನಗಳ ಮುಂಚೆ 1 ಮಿಲಿಯನ್ ಅಮೌಂಟ್ ಇವರ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿದೆ. ಯಾರೋ ಇವನಿಗೆ ದುಡ್ಡು ಕಳಿಸಿ ಬೇಕಂತಲೇ ಈ ಕೆಲ್ಸನ ಮಾಡೋಕೆ ಹೇಳೋರೆ ಅಂತ ಹೇಳ್ತಾಳೆ. ಬಟ್ ಇದನ್ನ ಆ ಆಫೀಸರ್ ನಂಬಲಿಲ್ಲ. ಆಗ ಆ ಪ್ಲೇಸ್ ಗೆ ಜಪಾನ್ ಅವನ್ ಬಂದು ಮಾಸಕ್ ಒಂದು ಎವಿಡೆನ್ಸ್ ನ ತೋರಿಸ್ತಾನೆ. ಹೀರೋ ಬಸ್ ಮೇಲೆ ನಿಂತು ದುಡ್ಡನ್ನ ಎಸೆದ್ರಲ್ಲ, ಆ ವಿಡಿಯೋನ ಫಸ್ಟ್ ಆಫೀಸರ್ ಗೆ ತೋರಿಸಿ ಆ ದುಡ್ಡನ್ನ ಕೊಟ್ಟು ಕಳಿಸಿದ್ದೆ ಜಪಾನ್ ನವನಲ್ಲ. ಅವನು ದುಡ್ಡನ್ನ ಕೊಡೋಕೆ ಮುಂಚೆನೆ ಅದ್ರ ಮೇಲೆ ಸ್ಪ್ರೇನ ಹೊಡೆದವನೆ. ಈ ದುಡ್ಡನ್ನ ಯಾರಾದ್ರೂ ಮುಟ್ಟಿದ್ರೆ ಅವರ ಕೈಗೆ ಯುವಿ ಲೈಟ್ ಹಾಕಿ ನೋಡಿದ್ರೆ ಸ್ಪ್ರೇ ಅವರ ಕೈಯಲ್ಲಿರೋದು ತಿಳಿಯುತ್ತೆ. ಸೊ ಹೀರೋ ಅವರ ಕೈಗೆ ಯುವಿ ಲೈಟ್ ಹಾಕಿ ನೋಡಿದಾಗ ಆ ಸ್ಪ್ರೇ ಗೊತ್ತಾಗ್ತಾ ಇದೆ. ಸಪೋಸ್ ಇವರು ರೇಪಿಸ್ ನ ತಳ್ಳಿದ್ರೆ ಅವನ ಬಾಡಿಲಿ ಆ ಕೈ ರೇಖೆ ಇರ್ಬೇಕು. ಬಟ್ ಇಲ್ವೇ, ಅದ್ರಿಂದಾನೇ ಹೀರೋ ಒಬ್ಬ ಇನ್ನೋಸೆಂಟ್ ಅಂತ ಜಪಾನ್ ನವನು ವಾದ ಮಾಡಿದ್ರೆ ಅವರು ಕೂಡ ಒಪ್ಪಿ ಹೀರೋನ ರಿಲೀಸ್ ಮಾಡ್ತಾರೆ. ಅಲ್ಲದೆ ಇವತ್ತೇ ಆ ಡಾನ್ ನ ಕೇಸ್ ಕೋರ್ಟ್ ನಲ್ಲಿ ಹಿಯರಿಂಗ್ ಗೆ ಬರುತ್ತೆ. ಗ್ಯಾಂಗ್ ಲೀಡರ್ ಗೆ ಚುಚ್ಚಿದ ಮೇಲೆ ಅವನ ಕಾರ್ ನಲ್ಲಿ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋದ್ರಲ್ಲ, ಆ ಕಾರ್ ನಲ್ಲೇ ಎವಿಡೆನ್ಸ್ ಇರೋದು ನಾನು ನೋಡ್ಬೇಕು ಅಂತ ಹೀರೋ ಹೇಳ್ತಾರೆ. ಆದ್ರೆ ಆ ಪೊಲೀಸರು ಅದನ್ನ ಸೀಸ್ ಮಾಡಿಟ್ಟವ್ರೆ. ಅದ್ರಿಂದಾನೆ ಜಪಾನ್ ನವನ ಫಸ್ಟ್ ಕೋರ್ಟ್ ಗೆ ಕಳಿಸಿ ಹೀರೋ ಅಂಡ್ ಮಾವ ಕಾರ್ ಇರೋ ಪ್ಲೇಸ್ ಗೆ ಹೋಗ್ತಾರೆ. ದಾರಿ ಮಧ್ಯದಲ್ಲಿ ಗ್ಯಾಂಗ್ ಲೀಡರ್ ನ ಆಳ್ಗಳು ಹೀರೋ ಅಂಡ್ ಮಾವನ್ನ ಅಟ್ಯಾಕ್ ಮಾಡ್ತಾರೆ. ಹೀರೋ ಮಾವನ್ನ ಕಾರ್ ಇರೋ ಪ್ಲೇಸ್ ಗೆ ಕಳಿಸಿ ಈ ಚಿಂಪಾಂಜಿ ಗ್ರೂಪ್ ನ ಹೆಂಗಪ್ಪ ಸಂಭಾಳಿಸೋದು ಅಂತ ನೋಡ್ತಾ ಇದ್ರೆ ಲಾಸ್ಟ್ ಪಾರ್ಟ್ ನಲ್ಲಿ ಫ್ರೆಂಡ್ಸ್ ಅದೇ ಪಬ್ಜಿ ಗ್ಯಾಂಗ್ ಇತ್ತಲ್ಲ, ಅವರು ಹೀರೋಗಿಲ್ಲಿ ಹೆಲ್ಪ್ ಮಾಡ್ತಾರೆ.
ಅವರೆಲ್ಲ ಸೇರ್ಕೊಂಡು ಈ ಗ್ಯಾಂಗ್ ಲೀಡರ್ ಟೀಮ್ ನ ತಗ್ದ ಒಗ್ದ ಅಂತ ಹೊಡೆದು ಬಿಸಾಕ್ತಾರೆ. ನೆಕ್ಸ್ಟ್ ಹೀರೋ ಕೋರ್ಟ್ ಗೆ ಹೋಗ್ತಾರೆ. ಆ ಕಡೆ ಕಾರ್ ಹತ್ರ ಹೋದ ಮಾವ ಕಾರ್ ಒಳಗೆ ಏನೋ ಕಂಡಿಡಿತಾರೆ. ಬಟ್ ಏನ್ ಕಂಡಿಡಿತಾರೆ ಅಂತ ತೋರ್ಸಲ್ಲ. ಇದ್ರೊಳಗೆ ನಂದು ಇರ್ಲಿ ಅನ್ನೋಂಗೆ ಡಾನ್ ನ ಆಳುಗಳು ಅಲ್ಲಿಗೆ ಬರ್ತಾರೆ. ಮೊದ್ಲೇ ಇವರಿಬ್ರ ಮೇಲೆ ಅವ್ರಿಗೆ ಫುಲ್ ಗಾಂಡು. ಸೊ ಮಾವ ಆ ಎವಿಡೆನ್ಸ್ ನ ಮುಚ್ಚಿಟ್ಕೊಂಡು ಏನೇನೋ ಹೇಳಿ ಸಂಭಾಳ್ಸೋಕೆ ನೋಡ್ತವ್ರೆ. ಬಟ್ ಅವರಿಗೆ ಇವರು ಡಾನ್ ನ ಕಾಪಾಡೋಕೆ ಟ್ರೈ ಮಾಡ್ತವ್ರೆ ಅನ್ನೋದೇ ತಲೆ ಒಳಗೆ ಹೋಗ್ತಾ ಇಲ್ಲ. ಅವರು ಅಟ್ಯಾಕ್ ಮಾಡಿದ್ರೆ ಮಾವನು ಏನೇನೋ ವಿದ್ಯೆ ಎಲ್ಲ ತೋರಿಸಿ ಅವರಿಂದ ತಪ್ಪಿಸ್ಕೊಂಡು ಕೋರ್ಟ್ ಗೆ ಬರ್ತಾವ್ರೆ. ಈ ಕಡೆ ಕೋರ್ಟ್ ನಲ್ಲಿ ಹಿಯರಿಂಗ್ ಸ್ಟಾರ್ಟ್ ಆಗುತ್ತೆ. ಜಪಾನ್ ನವನು ಏನ್ ಮಾಡ್ಬೇಕು ಅಂತ ತಿಳಿದೆ ಅಲ್ಲಾಡೋಗಿದ್ರೆ ಈ ಟೈಮ್ ಗೆ ಸರಿಯಾಗಿ ಹೀರೋ ಒಳಗೆ ಬರ್ತಾರೆ. ಇಲ್ಲಿಂದಾನೆ ಎಂಡಿಂಗ್ ವರೆಗೂ ನಿಮ್ಮ ತಲೆ ಗಿರ 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 ಅಂತ ಸುತ್ತೋದು ಗ್ಯಾರಂಟಿ. ಬಿಕಾಸ್ ಅಷ್ಟೇ ಡಿಟೈಲಿಂಗ್ ಆಗಿ ಈ ಕೇಸ್ ನ ನಮ್ ಹೀರೋ ಸಾಲ್ವ್ ಮಾಡ್ತಾರೆ. ಲಾಕ್ ಮಾಡಿದ ರೂಮ್ ಒಳಗೆ ಮೂರನೇವನು ಯಾರು ಒಳ ಬರಲು ಸಾಧ್ಯವಿಲ್ಲ. ಸೊ ಒಳಗಿದ್ದು ಡಾನ್ ಅಂಡ್ ಗ್ಯಾಂಗ್ ಲೀಡರ್ ಇಬ್ರೆ. ಇವರು ಇಬ್ರು ಒಳಗಿರ್ಬೇಕಾದ್ರೆ ಫಸ್ಟ್ ಗ್ಲಾಸ್ ಹೊಡೆಯೋ ಸೌಂಡ್ ಕೇಳಿದೆ. ನೆಕ್ಸ್ಟ್ 1 ನಿಮಿಷ ಆದ್ಮೇಲೆನೆ ಗ್ಯಾಂಗ್ ಲೀಡರ್ ಕೂಗೋ ಸೌಂಡ್ ಕೇಳೈತೆ. ಅದರಿಂದಾನೆ ಹೊರಗಿರೋರೆಲ್ಲ ಸೌಂಡ್ ಕೇಳಿ ಒಳ ಬಂದವ್ರೆ. ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂದ್ರೆ ಹೊಡೆದಿರೋ ಯಾವುದೇ ಗ್ಲಾಸ್ ಪೀಸ್ ಕೂಡ ಡಾನ್ ನ ಕೆಳಗಡೆ ಇಲ್ಲ. ಸೊ ಆ ರೂಮ್ ಒಳಗೆ ನಡೆದ ಎಲ್ಲಾನು ಗ್ಯಾಂಗ್ ಲೀಡರ್ ನ ಪ್ಲಾನ್ ಅಂತ ಹೀರೋ ಹೇಳ್ತಾರೆ. ಫಸ್ಟ್ ಟೀ ಕಪ್ ಅಲ್ಲಿ ಪ್ರಜ್ಞೆ ತಪ್ಪಿಸೋ ಕೆಮಿಕಲ್ ನ ಮಿಕ್ಸ್ ಮಾಡಕ್ಕೆ ವೈಟ್ರೆಸ್ ಗೆ ಹೇಳಿದ್ದೆ ಗ್ಯಾಂಗ್ ಲೀಡರ್. ನೆಕ್ಸ್ಟ್ ವೈಟ್ರೆಸ್ ಗೆ ಇಬ್ರಿಗೂ ಟೀ ನ ಹಾಕೊಟ್ಟು ಹೊರಗೆ ಹೋಗಕ್ ಕೇಳವ್ರೆ. ಅದಾದ್ಮೇಲೆ ಡಾನ್ ಟೀ ಕುಡಿತಾವ್ರೆ. ಬಟ್ ಗ್ಯಾಂಗ್ ಲೀಡರ್ ಟೀ ನ ಕುಡಿಲಿಲ್ಲ. ಕುಡಿಯೋ ತರ ಆಕ್ಷನ್ ಮಾಡವ್ರೆ. ನೆಕ್ಸ್ಟ್ ಇವ್ರಿಬ್ರು ಏನೋ ಕಾನ್ವರ್ಸೇಷನ್ ನಡೆಸೋರೆ. ಅದೇನಂತ ಗೊತ್ತಿಲ್ಲ. ಬಟ್ ಡಾನ್ ಗೆ ಗಾಂಡ್ ಆಗಿ ಅದರಿಂದಾನೆ ಟೇಬಲ್ ಮೇಲಿರುವ ಬಾಟಲ್ ನ ತೆಗೆದು ಗ್ಯಾಂಗ್ ಲೀಡರ್ ನ ತಲೆಗೆ ಹೊಡೆದವ್ರೆ. ಸೊ ಆ ಬಾಟಲ್ ನಲ್ಲಿ ಡಾನ್ ನ ಉಂಗ್ರದ ಮಾರ್ಕ್ ಬಂದಿದೆ. ಆಮೇಲೆ ಪ್ರಜ್ಞೆ ತಪ್ಪಿ ಬಿದ್ದೋಗೋರೆ. ಬಟ್ ಏಟು ತಿಂದ ಗ್ಯಾಂಗ್ ಲೀಡರ್ ಅಲ್ಲಿರೋ ಕನ್ನಡಿನ ಹೊಡೆದಾಕೋನೆ. ಬಿಕಾಸ್ ಇವ್ರೇನ್ ಪ್ಲಾನ್ ಮಾಡಿದ್ರು ಅಂದ್ರೆ ಹೆಂಗೂ ಡಾನ್ ಹತ್ರ ಕತ್ತಿ ಇರುತ್ತೆ, ಆ ಕತ್ತಿಯಿಂದ ತನ್ನನ್ನ ಸಾಯಿಸಿದ ಅಂತ ಹೇಳ್ಬೋದು ಅನ್ಕೊಂಡ್ರೆ ಡಾನ್ ಒಳಗ್ ಬರ್ಬೇಕಾದ್ರೇನೆ ಕತ್ತಿನ ತೆಗೆದು ಅವರ ಆಳ್ಗಳ ಹತ್ರ ಕೊಟ್ಟವ್ರೆ. ಸೊ ಅದು ಫ್ಲಾಪ್. ಅದ್ರಿಂದಾನೆ ಅಲ್ಲಿದ್ದ ಕನ್ನಡಿನ ತಳ್ಳಿ ಹೊಡೆದಾಕಿ ಗ್ಯಾಂಗ್ ಲೀಡರ್ ಅದ್ರಲ್ಲೊಂದು ಪೀಸ್ ತಗೊಂಡು ಅವನಿಗೆ ಚುಚ್ಚಿಕೊಂಡು ಆ ಪೀಸ್ ನ ಡಾನ್ ನ ಕೈಯಲ್ಲಿ ಇಟ್ಟವನೆ. ಅದಾದ್ಮೇಲೆ ತಂದಿದ್ದ ಬ್ಲಡ್ ಸ್ಯಾಂಪಲ್ ನ ಅಲ್ಲೆಲ್ಲ ಚೆಲ್ಲವನೆ. ಅದೆಂಗ್ ಬಂತು ಅಂದ್ರೆ ಸತ್ತೋದ ಗ್ಯಾಂಗ್ ಲೀಡರ್ ನ ಬಾಡಿಯಲ್ಲಿ ಇಂಜೆಕ್ಷನ್ ಮಾರ್ಕ್ ನ ನೋಡಿದ್ರಲ್ಲ ಹೀರೋ, ಅದಕ್ಕೆ ಕಾರಣ ಇದೆ. ಆ ಇಂಜೆಕ್ಷನ್ ಮಾರ್ಕ್ ಮೂಲಕನೇ ಫಸ್ಟ್ ಡೇ ಅವನ ಬಾಡಿಯಿಂದ ಬ್ಲಡ್ ನ ತಗೊಂಡವ್ರೆ. ಎಲ್ಲ ಆದ್ಮೇಲೆ ಆ ಟೀ ನ ಕುಡಿದು ಅಯ್ಯಯ್ಯೋ ನನ್ನ ಕಾಪಾಡಿ ಅಂತ ಪ್ರಜ್ಞೆ ತಪ್ಪಿ ಬಿದ್ದವನೆ. ಇದೆಲ್ಲ ನಡೆದ ಮೇಲೆನೆ ಅವರ ಆಳ್ಗಳೆಲ್ಲ ಒಳಗೆ ಬಂದವ್ರೆ. ಈ ತರ ಡಿಟೈಲಿಂಗ್ ಅಲ್ಲಿ ಹೀರೋ ಎಲ್ಲಾನು ಹೇಳಿದ್ರೆ ಓಕೆ, ಇದಕ್ಕೆ ಮೋಟಿವ್ ಏನು ಅಂತ ಆಪೋಸಿಟ್ ಲಾಯರ್ ಮತ್ತೆ ಕೇಳ್ತಾನೆ. ಬೇರೆ ಇನ್ನೇನು, ಅವರಿಬ್ರು ಗ್ಯಾಂಗ್ಸ್ಟರ್, ಇಬ್ರಲ್ಲಿ ಒಬ್ರನ್ನ ಜೈಲ್ ಕಳ್ಸಿದ್ರೆ ಆಳೋರ್ಗೆ ಉಳಿದವನೇ ಗೌಡ ಅಲ್ಲ, ಅದೇ ಕಾರಣಕ್ಕೆ ಅಂತ ಹೇಳ್ದ ಹೀರೋ ಇನ್ನೊಂದು ಟ್ವಿಸ್ಟ್ ನ ಕೊಡ್ತಾರೆ. ಆಕ್ಚುಲಿ ಗ್ಯಾಂಗ್ ಲೀಡರ್ ಅವನೇ ಅವನ್ನ ಚುಚ್ಕೊಂಡಲ್ಲ, ಆಗ ಅವನು ಸಾಯ್ಲಿಲ್ಲ. ಕಾರ್ ನಲ್ಲಿ ಹೋಗ್ಬೇಕಾದ್ರೇನೆ ಅವನು ಸತ್ತಿರೋದು. ಅವನನ್ನ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ಸೆಕ್ರೆಟರಿ ಅಂತ ಶಾಕ್ ನ ಕೊಡ್ತಾರೆ. ಜೈಲ್ ನಲ್ಲಿ ಇರ್ಬೇಕಾದ್ರೆ ಹೀರೋನ ಮೈಂಡ್ ನಲ್ಲಿ ಥಿಂಕ್ ಮಾಡಿದಾಗ ಹೊಡೆದೋದ ಕನ್ನಡಿನ ಸೇರ್ಸಿದಾಗ ಒಂದು ಪೀಸ್ ಮಿಸ್ ಆಗಿತ್ತಲ್ಲ, ಅದನ್ನ 3D ಅನಿಮೇಷನ್ ನಲ್ಲಿ ರೆಡಿ ಮಾಡಿ ಕೋರ್ಟ್ ನಲ್ಲಿ ತೋರಿಸ್ತಾರೆ. ಈ ತರ ಅನಿಮೇಷನ್ ಎಲ್ಲ ಸಾಕ್ಷಿಯಾಗಿ ತಗೊಳಕ್ಕಾಗಲ್ಲ ಅಂತ ಕೋರ್ಟ್ ರಿಜೆಕ್ಟ್ ಮಾಡುತ್ತೆ. ನೆಕ್ಸ್ಟ್ CCTV ಫುಟೇಜ್ ಅವಾಗ್ಲೇ ಜಪಾನ್ ನವನು ತೋರಿಸಿದ್ನಲ್ಲ, ಆ ಫುಟೇಜ್ ನ ತೋರಿಸಿ ಹೀರೋ ಏನೋ ಹೇಳಕ್ಕೆ ಹೋದಾಗ ಆ ಪ್ಲೇಸ್ ಗೆ ಮಾವ ಬಂದ್ಬಿಡ್ತಾರೆ. ಇವರು ಕಾರಿಂದ ಕಲೆಕ್ಟ್ ಮಾಡಿದ ಸಾಕ್ಷಿನ ಹೀರೋ ಹತ್ರ ಹಾಕೊಡ್ತಾರೆ. ಅದೇನಂದ್ರೆ ಇಷ್ಟೊತ್ತವರೆಗೂ ಹೀರೋ ಹೇಳ್ತಾ ಇದ್ರಲ್ಲ ಅಲ್ಲಿ ಒಂದು ಕನ್ನಡಿ ಪೀಸ್ ಮಿಸ್ಸಿಂಗು ಅಂತ, ಅದು ಇದೆ. ಅದೇನು ಅಂತ ಹೀರೋ ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. ಕಾರ್ ನಲ್ಲಿ ಗ್ಯಾಂಗ್ ಲೀಡರ್ ನ ಕರ್ಕೊಂಡ್ ಹೋಗ್ಬೇಕಾದ್ರೆ ಇವಳು ಬಚ್ಚಿಟ್ಟಿದ್ದ ಕನ್ನಡಿ ಪೀಸ್ ನಿಂದ ಇವಳ ಫಿಂಗರ್ ಪ್ರಿಂಟ್ ಬರ್ದಿರೋ ತರ ಕರ್ಚೀಫ್ ನಲ್ಲಿ ಹಿಡ್ಕೊಂಡು ಅವನನ್ನು ಚುಚ್ಚಿ ಸಾಯಿಸೋಡೆ. ಈ ಕನ್ನಡಿ ಪೀಸ್ ಇವಳಿಗೆ ಹೇಗ್ ಸಿಕ್ತು ಅಂತಂದ್ರೆ ಕೊಲೆ ನಡೆದಾಗ ಒಳಗೋಗಿದ್ದಲ್ಲ, ಆಗ ಯಾರಿಗೂ ತಿಳಿದಂಗೆ ಕೆಳಗೆ ಬಿದ್ದಿರೋ ಒಂದು ಪೀಸ್ ನ ಗ್ಯಾಂಗ್ ಲೀಡರ್ ನ ಪಾಕೆಟ್ ನಲ್ಲೇ ಇಟ್ಟವಳೆ. ಈ ಪೀಸ್ ನಿಂದಾನೆ ಕಾರ್ ಒಳಗೆ ಹೋದ್ಮೇಲೆ ಕರ್ಚೀಫ್ ನಿಂದ ಹಿಡ್ಕೊಂಡು ಅವನನ್ನ ಕೊಂದವಳೆ. ಆಮೇಲೆ ಆ ಕಾರ್ ನಲ್ಲೇ ಆ ಪೀಸ್ ನ ಇಟ್ಟವಳೆ. ನೆಕ್ಸ್ಟ್ ಪೊಲೀಸ್ನವರು ಕಾರನ್ನ ಸೀಸ್ ಮಾಡಿದ್ರಿಂದ ಒಳಗಿದ್ದ ಕನ್ನಡಿ ಪೀಸ್ ನ ಇವಳ ಕೈಲಿ ಎತ್ತೋಕೆ ಆಗ್ಲಿಲ್ಲ. ಅದ್ರಿಂದನೇ ಈಗ ಇವಳು ಸಿಕ್ಕಾಕೊಂಡ್ಲು ಅಂತ ಹೀರೋ ವಿದ್ಯೆಯನ್ನೆಲ್ಲ ಇನ್ಸ್ಟೆಂಟ್ ಆಗಿ ಇಳಿಸಿ ಡಾನ್ ಗಾಗಿ ವಾದಾಡ್ತಾ ಇದ್ರೆ, ಆ ಕಡೆ ಡಾನ್ ನೀವ್ ಯಾರು ಮಾತಾಡ್ಬೇಡಿ, ಈ ಕೊಲೆನ ನಾನೇ ಮಾಡಿದ್ದು ಅಂತ ಅವನೊಂದು ಶಾಕ್ ನ ಕೊಡ್ತಾನೆ. ಇದನ್ನ ಕೇಳಿದ ಹೀರೋ ಅಂಡ್ ಮಾವಂಗೆ ಲೇ ಒಳ್ಳೆ ಡಿಸ್ಟೆನ್ಸ್ ಇಂದ ಡಿಟೆಕ್ಟ್ ಮಾಡೋ ಡಿಜಿಟಲ್ ಕ್ಯಾಮ್ರಾ ತರ ಮಕ ಇಟ್ಕೊಂಡು ಇದ್ಯಾವ್ದೋ ಟ್ವಿಸ್ಟ್ ಅಂತ ಇವರ ಜೊತೆ ಇಡೀ ಕೋರ್ಟೇ ಶಾಕ್ ಆದ್ರೆ, ಆಗ ಕೋರ್ಟ್ ಒಳಗೆ ಟೋನಿ ಜಾ ಬರ್ತಾರೆ.
ಇವರು ಚೈನಾಗೆ ಹೋಗಿದ್ರಲ್ಲ, ಅಲ್ಲಿ ಕೆಲ ಮ್ಯಾಟರ್ ಗಳನ್ನೆಲ್ಲ ಮೆಲ್ಟ್ ಮಾಡಿ ಇಲ್ಲಿ ಬಂದು ಅವರು ಒಂದು ಟ್ವಿಸ್ಟ್ ನ ಕೊಡ್ತಾರೆ. ಲೇ, ಎಷ್ಟೋ ಟ್ವಿಸ್ಟ್ ಗಳು ಕೊಡ್ತೀರಾ ಅಂತ ನಾವ್ ನೋಡ್ತಾ ಇದ್ರೆ, ಈ ಡಾನ್ ನ ಮಗಳೇ ಈ ಸೆಕ್ರೆಟರಿ ಅಂತ ಅವರಂದ್ರೆ ಅದೆಂಗೆ ಅಂತ ನೋಡಿದ್ರೆ, ಡಾನ್ ನ ಅಪ್ಪ ಜಾಪನೀಸ್, ಅಮ್ಮ ಚೈನೀಸ್. ಡಾನ್ ಹುಟ್ಟಿದ್ದೆಲ್ಲ ಚೈನಾದಲ್ಲಿ. ಸೊ ಅಲ್ಲೇ ಒಂದು ಹುಡುಗಿನ ಲವ್ ಮಾಡಿ ಮದ್ವೆ ಆಗ್ತಾರೆ. ಅವ್ರಿಗೆ ಹುಟ್ಟಿದ ಮಗಳು ಈ ಸೆಕ್ರೆಟರಿ. ಇವಳು ಹುಟ್ಟಿದ 3 ವರ್ಷ ಆದ್ಮೇಲೆ ಡಾನ್ ಅವರನ್ನ ಜಪಾನ್ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಬಂದ ಸ್ವಲ್ಪ ದಿನಗಳಲ್ಲೇ ಡಾನ್ ಈಗ ಯಾವ ಗ್ಯಾಂಗ್ ನ ಹೆಡ್ ಆಗೋರೋ ಆಗ ಆ ಗ್ಯಾಂಗ್ ನ ಹೆಡ್ ಆಗಿರೋನ ಮಗಳನ್ನ ಮದ್ವೆ ಆಗೋರೆ. ಇವರು ಕರ್ಕೊಂಡ್ ಬಂದ ಹೆಂಡತಿ ಮಕ್ಕಳನ್ನ ಬಿಟ್ಟು ಅವರನ್ನ ಮದ್ವೆ ಆಗೋರೆ. ತನ್ನ ಅಪ್ಪ ನಮ್ಮನ್ನ ನಡು ನೀರ್ನಲ್ಲೇ ಬಿಟ್ಟೋದ್ರಲ್ಲ, ಸೊ ಅವ್ರನ್ನ ಬಿಡ್ಲೇಬಾರ್ದು ಅಂತ ಸೆಕ್ರೆಟರಿ ಕೆಲ್ಸನ ಮಾಡೋಳೆ ಅಂತ ನಿಜ ಹೇಳ್ತಾರೆ. ಇದನ್ನ ಕೇಳಿದ ಸೆಕ್ರೆಟರಿ, ನೀವ್ ಯಾವ್ದೋ ಬರ್ತ್ ಸರ್ಟಿಫಿಕೇಟ್ ತಂದು ನಾನು ಚೈನಾದಲ್ಲಿ ಹುಟ್ಟಿದ್ದೆ ಅಂತಂದ್ರೆ ಎಲ್ರು ನಂಬಿಡ್ತಾರಾ ಅಂತೇಳಿ, ನಾನು ಚೈನಾದವಳೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ಆಧಾರ ಇದೆಯಾ ಅಂತ ಸೆಕ್ರೆಟರಿ ಮತ್ತೆ ಕೇಳಿದ್ರೆ, ಆಗ ಎದ್ದ ಜಪಾನ್ ನವನು, ನಿನ್ನ ರೇಪಿಸ್ಟ್ ಹತ್ರದಿಂದ ನಾವು ಕಾಪಾಡಿದ್ವಲ್ಲ, ಅವಾಗ ನಿನ್ನ ತೋಳನ್ನ ನೋಡಿದ್ವಿ, ಅದ್ರಲ್ಲಿ ನಿನಗಾಕಿದ್ದ ಮಕ್ಕಳ ಇಂಜೆಕ್ಷನ್ ಮಾರ್ಕ್ ಜಪಾನ್ದಲ್ಲ ಚೈನಾದಲ್ಲಿ ಹಾಕಿರೋದು, ಅಲ್ಲೇ ಈ ತರ ಇಂಜೆಕ್ಷನ್ ನ ಯೂಸ್ ಮಾಡೋದು ಅಂತ ಅವನಂದ್ರೆ. ನೆಕ್ಸ್ಟ್ ಹೀರೋ ಇನ್ನೊಂದು ಮ್ಯಾಟರ್ ನ ಹೇಳ್ತಾರೆ. ಇವರು ಕಾರ್ ನಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಚೈನೀಸ್ ನಲ್ಲಿ ಮಾತಾಡಿದ್ರೆ ಅದನ್ನ ಸೆಕ್ರೆಟರಿ ಅರ್ಥ ಮಾಡ್ಕೊಂಡ್ಲಲ್ಲ, ಇದ್ರಿಂದಾನೇ ಅವಳು ಚೈನಾದಲ್ಲಿ ಹುಟ್ಟಿದ್ಲು ಅಂತ ತಿಳಿಯುತ್ತಲ್ಲ. ಅದಲ್ದೆ ಇವಳ ಶೋಲ್ಡರ್ ನ ಮೇಲಿರೋ ಒಂದು ಮಾರ್ಕ್ ನ ನೋಡಿರ್ತಾರೆ. ಅದೇನಂದ್ರೆ ಹುಟ್ಟಬೇಕಾದ್ರೆ ಕೆಲವರಿಗೆ ಮಚ್ಚೆ ಆ ತರ ಇರಬಹುದಲ್ಲ. ಇದನ್ನೇ ನೋಡಿದ್ಮೇಲೆ ಹೀರೋಗೆ ಮೈಂಡ್ ನಲ್ಲಿ ಒಂದು ಮ್ಯಾಟರ್ ಫ್ಲಾಶ್ ಆಗುತ್ತೆ. ಸೆಕ್ರೆಟರಿ ರೂಮ್ ಒಳಗೆ ಇರ್ಬೇಕಾದ್ರೆ ಡಾನ್ ಅವಳ ಬಟ್ಟೆನ ಎಳೆದಿದ್ರಲ್ಲ, ಅದು ಮಾಡಿದ್ದು ಡಾನ್ ಬೇರೆ ಉದ್ದೇಶದಿಂದಲ್ಲ. ಆ ಮಾರ್ಕ್ ನ ನೋಡಿ ತನ್ನ ಮಗಳೇನಾ ಅಂತ ತಿಳ್ಕೊಳಕ್ಕೆ ಹಾಗೆ ಹೇಳ್ದವ್ರೆ. ಇದನ್ನೆಲ್ಲ ಹೀರೋ ಹೇಳಿ ಮುಗಿಸಿದ್ರೆ ಈಗ ಡಾನ್ ಹೇಳ್ತಾನೆ, ಯಾಕೆ ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟೋದೆ ಅಂತ. ಒಂದು ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ಸಂಸಾರನೇ ಕರ್ಕೊಂಡು ಡಾನ್ ಜಪಾನ್ಗೆ ಬರ್ತಾರೆ. ಬಟ್ ಕೆಲಸ ಇಲ್ಲ, ಕೈಯಲ್ಲಿ ಕ್ಯಾಶ್ ಇಲ್ಲ, ತುಂಬಾ ಕಷ್ಟ ಪಡ್ತಾರೆ. ಹೆಂಗೂ ಜಪಾನ್ ನಲ್ಲೇ ಡಾನ್ ನ ಅಪ್ಪ ಇದಾರಲ್ಲ, ಸೊ ನನಗೆ ಸ್ವಲ್ಪ ದುಡ್ಡು ಕೊಟ್ಟು ಸಹಾಯ ಮಾಡಿ ಅಂತ ಡಾನ್ ಕೇಳ್ಕೊಂಡ್ರೆ, ಆಗ ಅವರಪ್ಪ, ನೀ ಯಾಕೆ ಈ ತರ ಎಲ್ಲ ಕಷ್ಟ ಪಡ್ತಾ ಇದೀಯಾ, ನಿನಗೋಸ್ಕರ ನಾನು ಒಂದು ದೊಡ್ಡ ಲೀಡರ್ ನ ಮಗಳನ್ನ ನೋಡಿದ್ದೀನಿ, ಅವಳನ್ನ ಮದ್ವೆ ಆಗು, ಆಮೇಲೆ ನಿನ್ನ ಜೀವನನೇ ಚೇಂಜ್ ಆಗುತ್ತೆ. ಇಲ್ಲ ಅದೆಲ್ಲ ಆಗಲ್ಲ ಅಂತ ಹಠ ಮಾಡಿದ್ರೆ ನಿನ್ನ ಹೆಂಡತಿ ಮಗಳನ್ನ ನಾನು ಸಾಯಿಸಾಕ್ತೀನಿ. ಅವರು ಜೀವಂತವಾಗಿರ್ಬೇಕು ಅಂದ್ರೆ ಸುಮ್ನೆ ನಾನ್ ಹೇಳಿದ ಹುಡುಗಿನ ಮದ್ವೆ ಆಗು ಅಂತ ಹೆದರಿಸಿದ್ರಿಂದಾನೇ ಬೇರೆ ದಾರಿ ಇಲ್ದೆ ಆಗ್ಲೇ ಅವರ ಹೆಂಡತಿನ ಹಂಗೆ ಚಿಕ್ಕ ಹುಡುಗಿ ಆಗಿದ್ದ ಸೆಕ್ರೆಟರಿನ ಬಿಟ್ಟು ಆ ಹುಡುಗಿನ ಮದ್ವೆ ಆದೆ ಅಂತ ಡಾನ್ ಹೇಳ್ತಾರೆ. ಇವರು ಏನೇ ಕಾರಣ ಕೊಟ್ರು ಸೆಕ್ರೆಟರಿ ಅದನ್ನ ತಗೊಳ್ಳೋ ತರ ಕಾಣ್ತಾ ಇಲ್ಲ. ನೀವು ನಮ್ಮನ್ನ ಕಾಪಾಡ್ಲಿಕ್ಕೆ ಹಾಗೆ ಮಾಡ್ಲಿಲ್ಲ, ಮುಗಿಸೋಕೆ ಹಾಗೆ ಮಾಡಿದ್ರಿ. ಯಾರು ಏನು ಗೊತ್ತಿಲ್ದ ಜಪಾನ್ಗೆ ನಮ್ಮನ್ನ ಕರ್ಕೊ ಬಂದ್ಬಿಟ್ಟು ನೀವು ಮಾತ್ರ ಸಪರೇಟ್ ಆಗಿ ಹೋದ್ರಿ. ಅದಾದ್ಮೇಲೆ ಊಟಕ್ಕೂ ನಾವು ಎಷ್ಟು ಕಷ್ಟ ಪಟ್ವಿ ಗೊತ್ತಾ. ನನಗೆ ಊಟ ಬೇಕು ಅಂತ ಅಮ್ಮ ಒಂದು ಜಾಗದಲ್ಲಿ ಊಟನ ಕದ್ರು, ಅದ್ರಿಂದಾನೆ ಅವರನ್ನ ಹಿಡಿದು ಜೈಲಿಗೆ ಹಾಕಿದ್ರು. ಅವ್ರು ಅಲ್ಲೇ ತೀರೋದ್ರು. ನಾವು ಪಟ್ಟ ಎಲ್ಲಾ ಕಷ್ಟಕ್ಕೂ ಕಾರಣ ನೀವೇ, ಅದ್ರಿಂದಾನೆ ನಿಮಗೆ ಜೈಲಿಗೆ ಹಾಕ್ಸ್ಬೇಕು ಅಂತ ನಾನು ಹೀಗೆ ಮಾಡ್ದೆ ಅಂತ ಸೆಕ್ರೆಟರಿ ಅವಳು ಮಾಡಿದ್ನೆಲ್ಲ ಒಪ್ಕೊಂತಾಳೆ. ಸೊ ಇವಳನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಕರ್ಕೊಂಡು ಹೋಗ್ತಾರೆ. ಅಯ್ಯೋ ನನ್ನ ಹೆಂಡತಿ ಮಕ್ಕಳಿಗೆ ಹೀಗೆ ಮಾಡ್ಬಿಟ್ನೆ ಅಂತ ಫೀಲಿಂಗ್ ನಲ್ಲಿ ಡಾನ್ ಅಲ್ಲೇ ಕುತ್ಕೊಂತಾನೆ. ಸೊ ಟೋಟಲಿ ಕೇಸ್ ಇಸ್ ಸಾಲ್ವ್ಡ್. ನೆಕ್ಸ್ಟ್ ನಮ್ಮ ಹೀರೋಯಿನ್ ಟೀಮ್ ಆ ಕೇಸ್ ನ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾವ್ರೆ. ಹೆಂಗೂ ಶರ್ಟ್ ಹೇಳ್ದಿದ್ರಿಂದಾನೆ ಡಾನ್ ಸೆಕ್ಯೂರಿಟಿ ತನ್ನ ಮಗಳು ಅಂತ ತಿಳಿತಲ್ಲ. ಅದಾದ್ಮೇಲೆ ಗ್ಯಾಂಗ್ ಲೀಡರ್ ಆ ಹುಡುಗಿ ಬಗ್ಗೆ ತಪ್ಪಾಗಿ ಮಾತಾಡಿರ್ಬೇಕು. ನನ್ನ ಮಗಳ ಬಗ್ಗೆ ತಪ್ಪಾಗಿ ಮಾತಾಡ್ತೀಯಾ ಅಂತ ಡಾನ್ ಅವನಿಗೆ ಹೊಡೆದಿರ್ಬೇಕು ಅಂತ ಮಾತಾಡ್ಬೇಕಾದ್ರೇನೆ ಮಾವ ಆ ಚಿಕ್ಕ ಹುಡುಗಿನ ಮೀಟ್ ಮಾಡಿದ್ರಲ್ಲ ಥೈಲ್ಯಾಂಡ್ ಅಲ್ಲಿ, ಆಗ ಅವಳೊಂದು ಬ್ರೇಸ್ಲೆಟ್ ನ ನಿಮ್ಗಾಗಿ ಕೊಟ್ಲು ಅಂತ ಕೊಡ್ತಾರೆ. ಅದು ಕೂಡ ಕ್ಯೂ ಶೇಪ್ ನಲ್ಲಿದೆ. ಅವಳು ಕ್ಯೂ ಮೆಂಬರ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಆ ಕ್ಯೂ ನ ಮೀಟಿಂಗ್ ನಡೀತದೆ. ಅದರಲ್ಲಿ ಇನ್ಸ್ಪೆಕ್ಟರ್ ಓದ ಪಾರ್ಟ್ ನಲ್ಲಿ ಜೋಕರ್ ಎಲ್ರು ಇದಾರೆ. ಸೊ ಇನ್ಸ್ಪೆಕ್ಟರ್ ಹೀರೋ ಕ್ಯೂಗೆ ಬರಲ್ಲ ಅಂತಂದ್ರೆ, ಹೋಗ್ಲಿ ಬಿಡು ಅವನಿಲ್ಲ ಅಂದ್ರೆ ಇನ್ನೊಬ್ಬ ಅಂತಾರೆ. ನೆಕ್ಸ್ಟ್ ಹೀರೋ ತನ್ನ ಟೀಮ್ ನ ಜೊತೆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡಿರೋ ತರ ತೋರಿಸಿ ಮೂವಿನ ಮುಗಿಸ್ತಾರೆ. ಬಾಸ್, ಇದುವರೆಗೂ 3 ಪಾರ್ಟ್ ಗಳನ್ನ ಮಾಡಿದೀನಿ. ನೀವು ನೋಡಿಲ್ಲ ಅಂದ್ರೆ ಅದು ನಮ್ ಚಾನೆಲ್ ನಲ್ಲೇ ಇದೆ, ನೋಡ್ಕೊಂಡ್ ಬನ್ನಿ. ಇನ್ನೊಂದು ಪಾರ್ಟ್ ಇದೆ, ಅದನ್ನು ಮಾಡ್ತೀನಿ. ಬಟ್ ನೀವು ಲೈಕ್, ಶೇರ್, ಕಮೆಂಟ್ ಅಂಡ್ ಮೇನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯರೆ. ಥ್ಯಾಂಕ್ ಯು.